सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ ಧ್ಯಾನ ಶ್ಲೋಕಗಳನ್ನು ನೋಡ್ತಾ ಬಂದಿದ್ದೀವಿ. ಇಲ್ಲಿ ಭಕ್ತ ಅಂತ ಹೇಳಿದಾಗ there are 4 types of devotees. ಆರ್ತ ಭಕ್ತ, ಅರ್ಥಾರ್ಥಿ ಭಕ್ತ, ಜಿಜ್ಞಾಸು ಭಕ್ತ ಅಂಡ್ ಜ್ಞಾನಿ ಭಕ್ತ. ಇನ್ಫ್ಯಾಕ್ಟ್ ಡಿವೋಟೀಸ್ ಅಂತಂದಾಗ ಸಾವಿರಾರು ಜನ ಇರ್ತಾರೆ. ಆ ಸಾವಿರಾರು ಜನ ಭಕ್ತರುಗಳು ಇದ್ರೂ ಕೂಡ ಈ 4ರಲ್ಲಿ ಯಾವುದೋ ಒಂದು ಜಾಗದಲ್ಲಿ ಅವರು ತಮ್ಮನ್ನು ಈ ರೀತಿ ಗುರುತಿಸ್ಕೊಂಡಿರ್ತಾರೆ. ಅದರಿಂದ ಆ ಭಕ್ತರು ಅಂತ ಹೇಳಿದಾಗ ಅವನು ಆರ್ತ ಭಕ್ತ ಆಗಿರಬಹುದು, ಅರ್ಥಾರ್ಥಿ ಭಕ್ತ ಆಗಿರಬಹುದು, ಅಥವಾ ಅವನೊಬ್ಬ ಜಿಜ್ಞಾಸು ಭಕ್ತ ಆಗಿರಬಹುದು, ಮೇ ಬಿ ಹಿ ಈಸ್ ಎ ಜ್ಞಾನಿ ಭಕ್ತ. ಒಟ್ಟಿನಲ್ಲಿ ಈ 4 ಅಲ್ಲದೆ ಬೇರೆ ದೆರ್ ಈಸ್ ನಾಟ್ ದಿ ಫಿಫ್ತ್ ಟೈಪ್ ಆಫ್ ಭಕ್ತ. ಆ ರೀತಿ ಇಲ್ಲ. ಈ 4 ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಹಿ ವಿಲ್ ಫಿಟ್ ಇನ್ ಟು ಇಟ್. ಸೊ ಇಲ್ಲಿ ಆರ್ತ ಭಕ್ತ ಮತ್ತು ಅರ್ಥಾರ್ಥಿ ಭಕ್ತ ಅಂತಂದಾಗ ಅಲ್ಲಿ ಮುಖ್ಯವಾಗಿ ಆ ಭಕ್ತನಿಗೆ ಭಗವಂತನಿಂದ ಏನೋ ಒಂದು ಬೇಕಾಗಿರುತ್ತೆ. ಸೊ ಆರ್ತ ಭಕ್ತನಿಗೂ ಗೊತ್ತು, ಅರ್ಥಾರ್ಥಿ ಭಕ್ತನಿಗೂ ಗೊತ್ತು. ಭಗವಂತ ಅಂತಂದರೆ ಹಿ ಈಸ್ ದಿ ಗಿವರ್, ಹಿ ಈಸ್ ದಿ ಪ್ರೊವೈಡರ್. ಸೊ ನನಗೆ ಬೇಕಾಗಿರುವಂತಹದ್ದನ್ನು ಕೇಳುವ ಸಂಪೂರ್ಣ ಹಕ್ಕು ನನಗಿದೆ ಮತ್ತು ಅವನು ಭಗವಂತನಾಗಿರೋದ್ರಿಂದ ಅವನು ನನಗೆ ಅದನ್ನು ಕೊಡಬೇಕು. ಸೊ ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಬೋತ್ ಆರ್ತ ಭಕ್ತ ಅಂಡ್ ಅರ್ಥಾರ್ಥಿ ಭಕ್ತ ಅವರಿಗೆ ಭಗವಂತನನ್ನು ಯಾಕೆ ಪೂಜೆ ಮಾಡ್ತಾರೆ, ಯಾಕೆ ಅವನನ್ನು ಕುರಿತು ಧ್ಯಾನ ಮಾಡ್ತಾರೆ, ಯಾಕೆ ಭಗವಂತನನ್ನು ಆರಾಧನೆ ಮಾಡ್ತಾರೆ ಅಂತಂದರೆ ಅವ್ರು ಯಾರಿಗೂ ಭಗವಂತ ಬೇಕಿಲ್ಲ, ಭಗವಂತನಿಂದ ಅವರಿಗೆ ಏನೋ ಒಂದು ಸಹಾಯ ಆಗಬೇಕಾಗಿರುತ್ತೆ. ಸೊ ತಮಗೆ ಏನೋ ಒಂದು ಕೆಲಸ ಆಗಬೇಕು, ತಮಗೆ ಏನೋ ಒಂದು ಸಹಾಯ ಆಗಬೇಕು, ಅದಕ್ಕಾಗಿ ಭಗವಂತ ಬೇಕು. ಸೊ ಮುಖ್ಯವಾಗಿ ಭಗವಂತ ಈಸ್ ದಿ ಮೀನ್ಸ್. ಈ ಸಂದರ್ಭದಲ್ಲಿ ಭಗವಂತ ಹಿ ಈಸ್ ದಿ ಮೀನ್ಸ್. ಭಗವಂತ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರುವಂತಹದ್ದು ಯಾವುದೋ ಕೆಲವೊಂದು ವಸ್ತುಗಳು ಅಥವಾ ಕೆಲವೊಂದು ಬದಲಾವಣೆಗಳನ್ನು ಅವರು ಬಯಸ್ತಾ ಇದ್ದಾರೆ. ಸೊ ಅಂತಹ ಒಂದು ಬದಲಾವಣೆ ಅವರಲ್ಲಿ ಉಂಟಾಗಬೇಕು. ಸೊ ಅದನ್ನು ಮಾಡಿಕೊಡುವಂತಹದ್ದು ಭಗವಂತ. ಸೊ ಈ ಅರ್ಥದಲ್ಲಿ ಅವರು ಪರಮಾತ್ಮ ಅಂತಂದಾಗ ಭಗವಂತನನ್ನು ಪೂಜೆ ಮಾಡ್ತಾರೆ, ಅವನನ್ನು ಧ್ಯಾನ ಮಾಡ್ತಾರೆ. ಭಗವಂತ ಹಿ ಈಸ್ ಮೈ ಭಗವಂತ ಅಂತ ಹೇಳ್ತಾರೆ. ಅವರಲ್ಲೂ ಕೂಡ ಭಕ್ತಿ ಇರುತ್ತೆ, ಬಹಳ ಭಕ್ತಿಯಿಂದ ಭಗವಂತನನ್ನು ಪೂಜೆ ಮಾಡ್ತಾರೆ. ಬಟ್ ಆ ಭಕ್ತಿಯೆಲ್ಲ ಎಲ್ಲಿ ಅಂತಂದರೆ ಅವರಿಗೆ ಬೇಕಾಗಿರುವಂತಹದ್ದನ್ನು ಪಡ್ಕೋಬೇಕು. ಸೊ ದಟ್ ಭಕ್ತಿ ಭಗವಂತನಲ್ಲಿ ಹೋಗಿ ಮುಟ್ಟುವಂತಹದ್ದು ಯಾಕೆ ಅಂತಂದರೆ ಭಗವಂತನಿಂದ ಅವ್ರಿಗೇನೋ ಒಂದು ಆಗಬೇಕಾಗಿದೆ. ಅವರಲ್ಲಿರುವಂತಹ ಭಕ್ತಿ ಅದನ್ನು ಭಗವಂತನಿಗೆ ಕೊಟ್ಬಿಟ್ಟು ನನಗೆ ನೀನು ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ಭಗವಂತ ನನಗೆ ನೀನೇ ಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ನಿನ್ನಿಂದ ನನಗೆ ಕೆಲವುಗಳು ಬೇಕು. ಸೊ ನಿನ್ನಿಂದ ನನಗೆ ಬೇಕಾಗಿರೋದ್ರಿಂದ ನಾನು ನಿನ್ನನ್ನು ಬಹಳ ಭಕ್ತಿಯಿಂದ ಪೂಜೆ ಮಾಡ್ತೀನಿ, ನಿನ್ನನ್ನು ಕುರಿತು ಚಿಂತನೆಯನ್ನು ಮಾಡ್ತೀನಿ, ನಿನ್ನ ಪ್ರೀತಿ ಮಾಡ್ತೀನಿ, ನಿನ್ನ ಬಗ್ಗೆ ನನಗೆ ಪೂಜ್ಯ ಭಾವನೆ ಇದೆ, ಗೌರವ ಇದೆ. ಇದೆಲ್ಲ ಇರೋದು ನಿಜ. ಆದರೆ ನನಗೆ ನೀನು ಬೇಕಾಗಿಲ್ಲ, ನಿನ್ನಿಂದ ಕೆಲವುಗಳು ಬೇಕು. ದಿಸ್ ಈಸ್ ದಿ ಆಟಿಟ್ಯೂಡ್ ಆಫ್ ಆರ್ತ ಭಕ್ತ ಅಂಡ್ ಅರ್ಥಾರ್ಥಿ ಭಕ್ತ. ವೆರಾಸ್ ಇನ್ ದಿ ಕೇಸ್ ಆಫ್ ಜಿಜ್ಞಾಸು ಭಕ್ತ,
His understanding is he has reached some level because of the ಸಂಸ್ಕಾರಾಸ್, ಪೂರ್ವ ಜನ್ಮಗಳ ಕೆಲವು ಪುಣ್ಯ ಕರ್ಮದ ಫಲದಿಂದ ಅವನಿಗೇನಾಗುತ್ತೆ, ಭಗವಂತ ಅಂತಂದಾಗ ಆ ಒಂದು ತತ್ವದ ಬಗ್ಗೆ, ದೈವತ್ವ ಅಂತ ನಾವೇನು ಹೇಳ್ತೀವಿ, ಆ ಒಂದು ತತ್ವದ ಬಗ್ಗೆ ಅವನಿಗೆ ಒಂದು ಕುತೂಹಲ ಇರುತ್ತೆ. ಸೊ ಹಿ ವಾಂಟ್ಸ್ ಟು ನೋ ಹೂ ಈಸ್ ಭಗವಂತ ಆರ್ ವಾಟ್ ಈಸ್ ಭಗವಂತ, ವಾಟ್ ಈಸ್ ದಟ್ ಪ್ರಿನ್ಸಿಪಲ್ ಕಾನ್ಷಿಯಸ್ನೆಸ್. ಆ ಒಂದು ಪ್ರಿನ್ಸಿಪಲ್ ಏನು, ಆ ಒಂದು ತತ್ವ ಏನು. ಭಗವಂತ ಅಂತ ಹೇಳಿದಾಗ ಹಿ ಈಸ್ ಎ ಪ್ರೊವೈಡರ್, ಹಿ ಈಸ್ ಎ ಗಿವರ್, ಇಟ್ಸ್ ಆಲ್ ಓಕೆ. ಬಟ್ ಸ್ಟಿಲ್ ಐ ವಾಂಟ್ ಟು ನೋ ಎಕ್ಸಾಕ್ಟ್ಲಿ ವಾಟ್ ಈಸ್ ಭಗವಂತ ಆ್ಯಂಡ್ ಹೂ ಈಸ್ ಹೀ. ಸೊ ಇಂತಹ ಪ್ರಶ್ನೆಗಳು ಅವನಲ್ಲಿ ಹುಟ್ಟಿದೆ. ಅವನಿಗೆ ಈ ಲೌಕಿಕದ ಯಾವ ರೀತಿಯ ಬಯಕೆಗಳು ಇಲ್ಲ, ಅದನ್ನು ದಾಟಿದಾನೆ ಅವನು. ಯಾಕೆಂತಂದರೆ ಈಗಾಗಲೇ ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ, ಸಂಸ್ಕಾರಗಳನ್ನು ಬೆಳೆಸ್ಕೊಂಡಿದ್ದಾನೆ, ಕೆಲವೊಂದು ವೇದಾಂತದ ಸತ್ಯಗಳನ್ನು ತಿಳ್ಕೊಂಡಿದ್ದಾನೆ. ಅವನಿಗೆ ಗೊತ್ತಾಗಿದೆ, ವಿವೇಕ ಅವನಲ್ಲಿ ಜಾಗೃತವಾಗಿದೆ. ಯಾವುದು ಶಾಶ್ವತ, ಯಾವುದು ಶಾಶ್ವತ ಅಲ್ಲ, ಯಾವುದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ, ಯಾವುದನ್ನು ಅಪೇಕ್ಷೆ ಪಟ್ಟರೆ ಅದು ನಮ್ಮ ಜೊತೆ ಇರುತ್ತೆ, ಯಾವುದು ನಮಗೆ ಬೇಕು ಅಂತಂದ್ರೂ ಕೂಡ ಅದು ನಮ್ಮ ಜೊತೆ ಇರೋದಿಲ್ಲ. ಹೀಗೆ ಕೆಲವು ಸತ್ಯಗಳನ್ನು ಅವನು ತಿಳ್ಕೊಂಡಿರೋದ್ರಿಂದ ಅವನಿಗೆ ಲೌಕಿಕದ ಯಾವುದೇ ರೀತಿಯ ವಸ್ತುಗಳ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ. ಅವನ ಆಸಕ್ತಿ ಏನು ಅಂತಂದರೆ, ಐ ವಾಂಟ್ ಟು ನೋ ಅಬೌಟ್ ಭಗವಂತ. ಭಗವಂತ ಅಂತಂದ್ರೆ ಏನು, ನನ್ನ ಆಸಕ್ತಿ ಇರೋದು ಅಲ್ಲಿ. ಸೊ ಐ ವಾಂಟ್ ಟು ನೋ ಮೋರ್ ಅಬೌಟ್ ಹಿಮ್. ಸೊ ದಿಸ್ ಈಸ್ ದಿ ಕ್ಯೂರಿಯಾಸಿಟಿ ಹಿ ಹ್ಯಾಸ್ ಡೆವಲಪ್ಡ್ ಆ್ಯಂಡ್ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಪುಣ್ಯಫಲಾಸ, ದ ಸಂಸ್ಕಾರಾಸ್. ಅವನಿಗೆ ಇಂತಹ ಒಂದು ಈ ರೀತಿ ಈ ದಿಕ್ಕಿನಲ್ಲಿ ಯೋಚನೆ ಮಾಡೋದಕ್ಕೆ ಅವನು ಯೋಗ್ಯತೆಯನ್ನು ಗಳಿಸ್ಕೊಂಡಿರ್ತಾನೆ. ಹಿ ಈಸ್ ಕ್ವಾಲಿಫೈಡ್ ಟು ಸ್ಟಡಿ ಮೋರ್ ಅಬೌಟ್ ದಿಸ್ ತತ್ವ. ಸೊ ಅವನೇನು ಮಾಡ್ತಾನೆ, ಹಿ ಸ್ಟಡೀಸ್ ವೇದಾಂತಾಸ್, ಈ ಸ್ಟಡೀಸ್ ಶಾಸ್ತ್ರ ಗ್ರಂಥಾಸ್. ಸೊ ಅವನಿಗೆ ಅಲ್ಲಿ ಅನೇಕ ರೀತಿಯ ವಿಚಾರಗಳು ತಿಳಿದು ಬರುತ್ತೆ. ಸೊ ಬೇರೆ ಯಾರು ಕೂಡ ಒಬ್ಬ ಆರ್ಥ ಭಕ್ತ ಆಗಲಿ ಅರ್ಥಾರ್ಥ ಭಕ್ತ ಆಗಲಿ ಅವನು ಈ ವೇದಾಂತಗಳನ್ನು ಓದಿ ನಾನು ಭಗವಂತ ಅಂತಂದ್ರೆ ಏನು ಅಂತ ಅದನ್ನು ತಿಳ್ಕೋತೀನಿ, ಅವನಿಗೆ ಅಷ್ಟು ತಾಳ್ಮೆ ಇಲ್ಲ, ಅಷ್ಟು ಸಮಯ ಕೂಡ ಇಲ್ಲ, ಅವನಿಗೆ ಅದು ಬೇಕಾಗಿಲ್ಲ. ಅವನಿಗೆ ಬೇಕಾಗಿರುವಂತಹದ್ದೇನು, ತನ್ನ ಎದುರಿಗೆ ಬಂದಿರುವಂತಹ ಒಂದು ಸಮಸ್ಯೆ ಅದು ಕರಗಿ ಹೋಗಬೇಕು, ಅಥವಾ ತನಗೆ ಏನೋ ಒಂದು ತನ್ನ ಜೀವನದಲ್ಲಿ ಮತ್ತಷ್ಟು ಉತ್ತಮವಾದ ಮಟ್ಟವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಹೇಗಿದ್ರು ನಾನು ನಿನ್ನ ಭಕ್ತ, ನಾನು ನಿನ್ನನ್ನು ಕೇಳ್ಕೊಳ್ಳದೆ ಇನ್ಯಾರನ್ನು ಕೇಳ್ಕೊಳ್ಳಿ, ಕೊಡೋದಾದರೆ ಅದನ್ನೇ ಕೊಡು. ಸೊ ದಿಸ್ ಈಸ್ ಅರ್ಥಾರ್ಥಿ ಭಕ್ತ. whereas ಜಿಜ್ಞಾಸು ಭಕ್ತ, ಅವನಿಗೆ ಹಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆಲ್ ದೀಸ್ ಥಿಂಗ್ಸ್. ಹಿ ನೋಸ್ ಭಗವಂತ ಯಾವುದು ನನಗೆ ಕೊಡ್ತಾನೆ, ಯಾವುದು ನನಗೆ ಕೊಡೋದಿಲ್ಲ. ಸೊ ಭಗವಂತ ಏನೋ ಒಂದು ನನಗೆ ಕೊಟ್ಟಿದ್ದಾನೆ ಅಂತಂದರೆ ಇಟ್ ಈಸ್ ಹಿಸ್ ಗ್ರೇಸ್. ಭಗವಂತ ಯಾವುದೋ ಒಂದು ನನಗೆ ಕೊಟ್ಟಿಲ್ಲ ಅಂತಂದರೆ ಹಿ ಈಸ್ ಪ್ರೊಟೆಕ್ಟಿಂಗ್ ಮೀ ಬೈ ನಾಟ್ ಗಿವಿಂಗ್. ಸೊ ನನಗೆ ಯಾಕೆ ನಾನು ಭಗವಂತನ ಮೇಲೆ ಕೋಪ ಮಾಡ್ಕೊಳ್ಳಿ ನನಗೆ ಕೊಟ್ಟಿಲ್ಲ ಅಂತ. ಇನ್ಫ್ಯಾಕ್ಟ್ ಕೊಟ್ಟರೆ ಅದರಿಂದ ನನಗೆ ಅನಾಹುತ ಆಗತ್ತೆ ಅನ್ನುವಂತಹದ್ದು ಭಗವಂತನಿಗೆ ಗೊತ್ತಿದೆ. ಬಿಕಾಸ್ ಹಿ ಈಸ್ ಆಲ್ ನೋವರ್, ಹಿ ಈಸ್ ಎ ಸರ್ವಜ್ಞ. ನನ್ನಂತೆ ಹಿ ಈಸ್ ನಾಟ್ ಅಲ್ಪಜ್ಞ. ನನ್ನ ಜ್ಞಾನ ಅಲ್ಪ, ಅವನ ಜ್ಞಾನ ಮಹಾನ್. ಸೊ ಹಿ ನೋಸ್ ನನಗೆ ಏನು ಕೊಡಬೇಕು, ಏನು ಕೊಡಬಾರ್ದು. ಸೊ ಹಿ ಈಸ್ ಟೇಕಿಂಗ್ ಕೇರ್ ಆಫ್ ಆಲ್ ದಟ್ ಥಿಂಗ್ಸ್. ಸೊ ನಾನು ಯಾಕೆ ವೈ ಐ ಶುಡ್ ಸ್ಕ್ರ್ಯಾಚ್ ಮೈ ಹೆಡ್. ನನಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಐ ವಾಂಟ್ ಟು ನೋ ಮೋರ್ ಅಬೌಟ್ ದಟ್ ತತ್ವ ಆಫ್ ದಿ ಭಗವಂತ. ಸೊ ದಿಸ್ ಈಸ್ ಜಿಜ್ಞಾಸು ಭಕ್ತ. ಸೊ ಹಿ ಈಸ್ ಬಿಕಾಸ್ ಆಫ್ ದಿಸ್ ವಿವೇಕ he is qualified to study the Vedantas. ಸೊ ವೇದಾಂತವನ್ನು ಓದೋದಕ್ಕೆ ಪ್ರಾರಂಭಿಸಿದ ನಂತರದಲ್ಲಿ there is a very great shift in his outlook. ಅವನ ಯೋಚನಾ ದಿಕ್ಕು ಬದಲಾಗುತ್ತೆ. Now he understood that the goal of every human, so the goal of human life is to know about God. ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹದ್ದು ಯಾವುದೇ ಒಬ್ಬ ಮನುಷ್ಯ ಅವನು ಮನುಷ್ಯನಾಗಿ ಅವನು ಜನ್ಮ ತಗೊಂಡಿದ್ದಾನೆ ಅಂತಂದರೆ ಇಟ್ ಈಸ್ ಹಿಸ್ ಪ್ರೈಮರಿ ಗೋಲ್. ಹಿ ಶುಡ್ ನೋ ದಿಸ್ ತತ್ವ. ಸೊ ದಿ ನಾಲೆಡ್ಜ್ ಆಫ್ ಈಶ್ವರ ಬಿಕಮ್ಸ್ ಹಿಸ್ ಗೋಲ್.
So I want to know who is this Paramatma. So the goal is Paramatma. ಅವನ ಮುಖ್ಯ ಗೋಲ್ ಉದ್ದೇಶ ಏನು ಅಂತಂದರೆ ಪರಮಾತ್ಮ. ಮತ್ತು ಈ ಒಂದು ಪರಮಾತ್ಮನನ್ನು ತಿಳ್ಕೋಬೇಕು ಅಂತಂದರೆ ವಾಟ್ ಈಸ್ ದ ಮೀನ್ಸ್? ಅಗೇನ್ ದ ಮೀನ್ಸ್ ಈಸ್ ಆಲ್ಸೋ ದಿ ಪರಮಾತ್ಮ. ಸೊ ದ ಗೋಲ್ ಈಸ್ ಪರಮಾತ್ಮ, ದ ಮೀನ್ಸ್ ಈಸ್ ಪರಮಾತ್ಮ. ಸೊ ಬೋತ್ ಆರ್ ಈಶ್ವರ, ಬೋತ್ ಆರ್ ಪರಮಾತ್ಮ. ಸೊ ವರ್ಷಿಪಿಂಗ್ ಈಶ್ವರ, knowing Ishvara, and finally be free. So by this time he is Gnani Bhakta, he becomes Gnani Bhakta. This Jignasu Bhakta, after started studying these Vedantas, he knows so many things. So he comes to understand the very goal of the human life. So the very goal is to know the Bhagavanta. So to know the Bhagavanta is the means. ಸೊ ಭಗವಂತನನ್ನು ನಾನು ತಿಳ್ಕೋಬೇಕು ಅಂತಂದರೆ ಭಗವಂತನೇ ತಿಳಿಸ್ಕೊಡ್ಬೇಕು. ಸೊ ದ ಗೋಲ್ ಈಸ್ ಭಗವಂತ, ದ ಮೀನ್ಸ್ ಈಸ್ ಭಗವಂತ. ಸೊ ಇದು ನನಗೆ ಗೊತ್ತಾಯಿತು ಅಂತಂದರೆ ಇನ್ನು ನನ್ನ ತಲೆಯಲ್ಲಿ ಏನು ಕೊರೆಯೋದಿಲ್ಲ. ಐ ಆಮ್ ಫ್ರೀ. ಸೊ ಬಿ ಫ್ರೀ. ಸೊ ದಿಸ್ ಈಸ್ ಜ್ಞಾನಿ ಭಕ್ತ. ಬಟ್ ಆಶ್ಚರ್ಯ ಏನು ಅಂತಂದರೆ, ವಿ ಆರ್ ಸ್ಟಡಿಂಗ್ ವಿಷ್ಣು ಸಹಸ್ರನಾಮ, ಬಟ್ ಇಲ್ಲಿ ಈ ಅನೇಕ ರೀತಿಯ ಭಕ್ತರುಗಳ ಬಗ್ಗೆ ಯಾಕೆ ನಾವು ಇಷ್ಟೊಂದು ವಿಚಾರವನ್ನು ಮಾಡಿದ್ವಿ? ಇಟ್ ಈಸ್ ಓನ್ಲಿ ಬಿಕಾಸ್ ಇಟ್ ಈಸ್ ದಿ ಪ್ರೈಮರಿ ಕ್ವಶನ್ ಆಫ್ ಯುಧಿಷ್ಠಿರ. ಇಲ್ಲಿವರೆಗೆ ನಾವು ಒಬ್ಬ ಭಕ್ತ ಅಂತಂದಾಗ, ಅದರಲ್ಲೂ ಜ್ಞಾನಿ ಭಕ್ತ ಅಂತ ಹೇಳಿದಾಗ ಅವನ ಮುಖ್ಯ ಉದ್ದೇಶ ಇದನ್ನೆಲ್ಲ ಯೋಚನೆ ಮಾಡಿದಾಗ ಯುಧಿಷ್ಠಿರನ ಪ್ರಶ್ನೆ ಕೂಡ ಇದೇ ಆಗಿದೆ. ಆಚಾರ್ಯ ಭೀಷ್ಮರನ್ನ ಕೇಳ್ತಾನೆ ಯುಧಿಷ್ಠಿರ, ವಾಟ್ ಈಸ್ ದಿ ಅಲ್ಟಿಮೇಟ್ ಎಂಡ್ ಅಂಡ್ ದ ಮೀನ್ಸ್ ಟು ಅಚೀವ್ ದಟ್ ಎಂಡ್? ಅದನ್ನು ನನಗೆ ತಿಳಿಸ್ಕೊಡು. ವಾಟ್ ಈಸ್ ದಿ ಅಲ್ಟಿಮೇಟ್ ಎಂಡ್ ಅಂಡ್ ದ ಮೀನ್ಸ್ ಟು ರೀಚ್ ದಟ್ ಎಂಡ್? ಸೊ ಹಿಯರ್ ದ ಅಲ್ಟಿಮೇಟ್ ಎಂಡ್ ಈಸ್ ಭಗವಂತ, ದ ಮೀನ್ಸ್ ಟು ರೀಚ್ ದಟ್ ಎಂಡ್ ಈಸ್ ಅಗೇನ್ ಭಗವಂತ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ದಿ ಕ್ವಶನ್ ಆಫ್ ದಿ ಯುಧಿಷ್ಠಿರ. ಯುಧಿಷ್ಠಿರನ ಪ್ರಶ್ನೆನೇ ಈ ರೀತಿಯಾಗಿತ್ತು. ಆಚಾರ್ಯ ಭೀಷ್ಮರಲ್ಲಿ ಅವನು ಈ ಪ್ರಶ್ನೆಯನ್ನು ಮಾಡಿರ್ತಾನೆ. ಸೊ ಅಕಾರ್ಡಿಂಗ್ಲಿ ಟು ಗಿವ್ ಎ ರಿಪ್ಲೈ ಟು ಯುಧಿಷ್ಠಿರ, ಭೀಷ್ಮಾಚಾರ್ಯ ಕೊಟ್ಟ ಉತ್ತರ ಕೂಡ ಇಟ್ ಈಸ್ ಟು ರೀಚ್ ಟು ದಟ್ ಭಗವಾನ್ ಈಸ್ ದಿ ಅಲ್ಟಿಮೇಟ್ ಎಂಡ್. ವಾಟ್ ಈಸ್ ದಿ ಅಲ್ಟಿಮೇಟ್ ಎಂಡ್ ಅಂತ ನೀವು ಕೇಳ್ತಾ ಇದೆಯಲ್ಲಪ್ಪ ಯುಧಿಷ್ಠಿರ. ಸೊ ಯು ಹ್ಯಾವ್ ಟು, ದ ಅಲ್ಟಿಮೇಟ್ reach is, you have to reach to that Ishvara, to that Paramatma, to that Vishnu, and the means to reach that Vishnu or the Paramatma or to that end is again Shri Vishnu Sahasranama. So this Vishnu Sahasranam is the ultimate end and is the means to reach that end. So ಎಕ್ಸಾಕ್ಟ್ಲಿ ಯುಧಿಷ್ಠಿರ ಏನು ಪ್ರಶ್ನೆಯನ್ನು ಮಾಡಿದ್ದಾನೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರುವಂತಹದ್ದು ಭೀಷ್ಮಾಚಾರ್ಯ. ಸೊ ಒಬ್ಬ ಮನುಷ್ಯನ ಅತಿ ಮುಖ್ಯವಾದ ಉದ್ದೇಶ ಏನು ಅನ್ನುವಂತಹದ್ದನ್ನು ಪ್ರಶ್ನೆ ಮಾಡಿರೋದು. ಸೊ ಮುಖ್ಯವಾದ ಉದ್ದೇಶ ಯಾರಿಗೆ ಗೊತ್ತಾಗುತ್ತೆ ಅಂತಂದರೆ ಇಟ್ ಈಸ್ ದಿ ಜ್ಞಾನಿ ಭಕ್ತ. ಹಾಗಾದರೆ ಉಳಿದವರೆಲ್ಲ ಯಾರು? ಈಸ್ ಜ್ಞಾನಿ ಭಕ್ತ. ಉಳಿದವರು ಯಾರು? ಸೊ ಉಳಿದವರು ಯಾರು ಭಕ್ತರು ಅನ್ನುವಂತಹದ್ದನ್ನು ತಿಳಿಸೋದಕ್ಕೆ ನಾವು ಇಷ್ಟು ವಿಚಾರವನ್ನು ಮಾಡಬೇಕಾಯಿತು. ಸೊ ಇಲ್ಲಿ ಭೀಷ್ಮಾಚಾರ್ಯ ಅಕಾರ್ಡಿಂಗ್ ಟು ದಿ ಕ್ವಶನ್ ಆಫ್ ದಿ ಯುಧಿಷ್ಠಿರ ಹಿ ಗೇವ್ ರಿಪ್ಲೈ ಅಂಡ್ ಹಿ ಕಂಟಿನ್ಯೂಸ್, ಯಃ ಭೂತಾನಾಂ ಅವ್ಯಯ ಪಿತಾ. ಅಗೇನ್ ಭೂತಾನಾಂ ಅಂತಂದರೆ ದಿ ಎಂಟೈರ್ ಕ್ರಿಯೇಷನ್, ಇಡೀ ವಿಶ್ವವನ್ನು ಕುರಿತು ಭೂತಾನಾಂ. ಸೊ ಭಗವಂತನ ಸೃಷ್ಟಿಯಲ್ಲಿ ಬರುವಂತಹ ಎಲ್ಲವೂ, ಭಗವಂತನ ಸೃಷ್ಟಿಗೆ ಯಾರೆಲ್ಲ ಬರುತ್ತೆ, ಯಾವುದೆಲ್ಲ ಬರುತ್ತೆ, ಬೋತ್ ಜೀವ ಅಂಡ್ ಜಡ. ಒಂದು ಕ್ರಿಯೇಷನ್ಗೆ ಎಲ್ಲ ಬೇಕಾಗುತ್ತೆ. ಒಂದು ಸೃಷ್ಟಿ ಅಂತ ಹೇಳಿದಾಗ ಅಲ್ಲಿ ಕೇವಲ ಜೀವಜಂತುಗಳು ಅಷ್ಟು ಮಾತ್ರನ ಇಲ್ಲ, ಈವನ್ ದೇರ್ ಇಸ್ ಜಡ ಆಲ್ಸೋ.
ಸೊ ಜಡ ಈಸ್ ಆಲ್ಸೋ ರಿಕ್ವೈರ್ಡ್ ಟು ದಿಸ್ ಕ್ರಿಯೇಷನ್. ಜಂತು ಈಸ್ ಆಲ್ಸೋ ರಿಕ್ವೈರ್ಡ್ ಟು ದಿಸ್ ಕ್ರಿಯೇಷನ್. ಸೊ ಹಿಯರ್ ಭೂತಾನಾಮ್ ಅಂತಂದರೆ ಈ ಪ್ರಕಾರ ಭಗವಂತನ ಈ ಒಂದು ಸೃಷ್ಟಿಯಲ್ಲಿ ಬರುವಂತಹ ಎಲ್ಲವೂ ಕೂಡ, ಆ ಎಲ್ಲವೂ ಅಂತಂದಾಗ ಬೋತ್ ಜೀವ ಅಂಡ್ ಜಡ, ಸೊ ಅವೆಲ್ಲವೂ ಕೂಡ ಕೆಲವು ಕಾಲ ಇದ್ದು ಆ ನಂತರದಲ್ಲಿ ನಾಶ ಆಗುವಂತಹದ್ದು. ಈಗ ಈ ಒಂದು ಕ್ರಿಯೇಷನ್ನ ನಾವು ನೋಡಿದ್ರೆ ನಾವೇನು ಮಾಡ್ತೀವಿ, ಜೀವ ಇರುವಂತಹ ಪ್ರಾಣಿಗಳು, ಮನುಷ್ಯರು, ಇವ್ರುಗಳನ್ನೆಲ್ಲ ನಾವೇನು ಮಾಡ್ತೀವಿ, ಜಂತು ಅಂತ ಕರಿತೀವಿ. ಈ ಜಂತುಗಳು ಈ ಸೃಷ್ಟಿಗೆ ಬಂದಿದೆ ಅಂತಂದಮೇಲೆ ಎಂದೋ ಒಂದು ದಿನ ಒಂದು ಪ್ರಾಣಿ ಇರಬಹುದು ಅಥವಾ ಒಬ್ಬ ಮನುಷ್ಯ ಇರಬಹುದು. ಬಂದ ನಂತರದಲ್ಲಿ ಒಂದು ಸಮಯದಲ್ಲಿ ಮರಣ, ಥ್ರೂ ಮರಣ ದಟ್ ಜೀವ ಕಮ್ಸ್ ಟು ಎನ್ ಎಂಡ್. ಅದೇ ರೀತಿ ಜಡ ಅಂತ ಹೇಳಿದಾಗ ಒಂದು ಕಲ್ಲು, ಒಂದು ಮರ ಇತ್ಯಾದಿ ಯಾವುದೋ ಒಂದು ಜಡ, ಅದು ಕೂಡ ಕೆಲವು ಕಾಲ ಇಲ್ಲಿರುತ್ತೆ, ಆ ನಂತರದಲ್ಲಿ ಅದು ಕೂಡ ನಾಶವಾಗಿ ಹೋಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಭೂತಾನಾಮ್ ಅಂತ ಹೇಳಿದಾಗ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಭಗವಂತನ ಈ ಒಂದು ಸೃಷ್ಟಿಯಲ್ಲಿ ಯಾವುದೆಲ್ಲವೂ ಇಲ್ಲಿಗೆ ಬರುತ್ತೆ ಅವೆಲ್ಲವೂ ಕೂಡ ಕೆಲವು ಕಾಲ ಈ ಸೃಷ್ಟಿಯಲ್ಲಿ ಇದ್ದು ಒಂದು ಸೂಕ್ತ ಸಮಯದಲ್ಲಿ ಇದೇ ಸೃಷ್ಟಿಯಲ್ಲಿ ಅವು ನಾಶವನ್ನು ಹೊಂದತ್ವೆ. In fact, the entire creation is designed in this manner. So, ಈ ಕ್ರಿಯೇಷನ್ ಯಾವ ರೀತಿ ರಚನೆ ಆಗಿದೆ ಅಂತಂದರೆ, ಯಾರನ್ನು ಕೂಡ ಈ ಕ್ರಿಯೇಷನ್ ನಾನಿರೋವರೆಗೆ ನೀನಿರು ಅಂತ ಹೇಳಿ ಅದು ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಬಿಕಾಸ್ ದ ಕ್ರಿಯೇಷನ್ ಇಟ್ ಸೆಲ್ಫ್ ಈಸ್ ಇಂಪರ್ಮನೆಂಟ್. ಯಾವ ಒಂದು ಜಗತ್ತು ವಿಶ್ವ ಅಂತ ಹೇಳ್ತೀವಿ, ಈವನ್ ದಟ್ ಇಟ್ ಸೆಲ್ಫ್ ಈಸ್ it can stay here for a very short period. It's a temporary period. It is there for a temporary period. So the Vishwa itself is not permanent. ಸೊ ಅಂತಹ ಈ ಒಂದು ಜಗತ್ತಿನಲ್ಲಿ, ಇಂತಹ ಒಂದು ಸೃಷ್ಟಿಯಲ್ಲಿ ಇಲ್ಲಿ ಬರುವಂತಹ ಎಲ್ಲವೂ ಕೂಡ ಕೆಲವು ಕಾಲ ಇದ್ದು ನಂತರದಲ್ಲಿ ನಾಶವಾಗುವಂತೆಯೇ ಈ ಜಗತ್ತು ನಿರ್ಮಾಣವಾಗಿದೆ. ಇಟ್ ಈಸ್ ಡಿಸೈನ್ಡ್. The creation is designed in this manner. So, everything is subject to decay and destroy. So, Avyaya Pita. Avyaya means Vyaya. Vyaya ಅಂತಂದ್ರೆ ಏನು? ಖರ್ಚಾಗುವಂತಹದ್ದನ್ನ ನಾವು ವ್ಯಯ. That means that gets lost. ಅದು ಕೊನೆ ಕಾಣುವಂತಹದ್ದು, ಮುಗಿದು ಹೋಗುವಂತಹದ್ದು ಈಸ್ ಕಾಲ್ಡ್ ವ್ಯಯ. ಸಿ ಅವ್ಯಯ ಅಂತಂದರೆ ದೆರ್ ಈಸ್ ನೋ ಬದಲಾವಣೆ, ದೆರ್ ಈಸ್ ನೋ ಚೇಂಜ್. ಸೊ ಚೇಂಜ್ಲೆಸ್. ಅವ್ಯಯ ಅಂತಂದರೆ ಚೇಂಜ್ಲೆಸ್. ಎಂಟೈರ್ ಕ್ರಿಯೇಷನ್ನಲ್ಲಿ ಎಲ್ಲವೂ ಕೂಡ ವ್ಯಯ. ಭೂತಾನಾಮ್ ಅಂತ ಹೇಳಿದಾಗ ಎಲ್ಲವೂ ಕೂಡ ಈ ಕ್ರಿಯೇಷನ್ನಲ್ಲಿ ಬರುವಂತಹ ಎಲ್ಲವೂ ಕೂಡ ಕೆಲವು ಕಾಲ ಇದ್ದು ಆ ನಂತರದಲ್ಲಿ ಅವು ನಾಶವನ್ನು ಹೊಂದುತ್ತೆ. ಸೊ ನಾಶವಾಗುವಂಥದ್ದು ಒಟ್ಟಿನಲ್ಲಿ ಭೂತಾನಾಮ್ ಅಂತ ಹೇಳಿದಾಗ. ಬಟ್ ಇಲ್ಲಿ ಅವ್ಯಯ ಪಿತಾ, ದಿಸ್ ಪಿತಾ ಮೀನ್ಸ್ ಹಿಯರ್ ದಿ ಕಾಸ್ ಆಫ್ ದಿಸ್ ಕ್ರಿಯೇಷನ್, ದಿ ಕಾಸ್ ಆಫ್ ದಿಸ್ ಕ್ರಿಯೇಷನ್ ಆ್ಯಂಡ್ ದಿ ಕಾಸ್ ಆಫ್ ಆಲ್ ಭೂತಾನಾಮ್. ಈ ಸೃಷ್ಟಿಗೆ ಅನೇಕಗಳು ಬರುತ್ತಲ್ಲ, ಆ ಬರೋದಕ್ಕೆ ಕಾರಣ ಪುರುಷ ಯಾರು? ಹಿ ಈಸ್ ಪಿತಾ. ಆ್ಯಂಡ್ ಈ ಸೃಷ್ಟಿಗೆ ಕಾರಣ ಯಾರು? ಹಿ ಈಸ್ ಪಿತಾ, ದಟ್ ಈಸ್ ಪುರುಷ. ಸೊ ದಿಸ್ ಕ್ರಿಯೇಷನ್, ದ ಬೀಯಿಂಗ್ಸ್ ಇನ್ ದಿಸ್ ಕ್ರಿಯೇಷನ್ ಈಸ್ ವ್ಯಯ. ಬಟ್ ದಿ ಪಿತಾ ಅಂತ ಹೇಳಿದಾಗ ಹಿ ಈಸ್ ನಾಟ್ ಸಬ್ಜೆಕ್ಟ್ ಟು ಲಾಸ್. So there is no destruction for this Pita, changeless entity. ವೇದಾಂತದಲ್ಲಿ ಭಗವಂತ ಅಂತ ಹೇಳಿದಾಗ he is called the changeless entity. There is no nasha for him. ಸೊ ಅದಕ್ಕೆ ಆತ್ಮ ಅಂತ ಹೇಳಿದಾಗ ಆತ್ಮವನ್ನು ನಾವು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಆತ್ಮ ಮೀನ್ಸ್ ಅವಿನಾಶಿ. there is no nasha for ಆತ್ಮ. and to this ಅವ್ಯಯ ಪಿತಾ, ಟು ದಿಸ್ ಅವ್ಯಯ ಪಿತಾ. ಅವ್ಯಯ ಪಿತಾ ಅಂತಂದರೆ ಈ ಸಂದರ್ಭದಲ್ಲಿ ಇಟ್ ಈಸ್ ಆತ್ಮ, ದಿ ಕಾನ್ಷಿಯಸ್ನೆಸ್, ದಿ ಪರಮಾತ್ಮ, ಈಶ್ವರ, ದಿ ಭಗವಂತ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಟು ದಿಸ್ ಅವ್ಯಯ ಪಿತಾ, ದ ಎಂಟೈರ್ ಕ್ರಿಯೇಷನ್
ಈಸ್ ಗೋಯಿಂಗ್ ಟು ಮರ್ಜ್ ಇನ್ ಹಿಮ್. ಅಲ್ಲಿ ಭಗವಂತನಲ್ಲಿ ಅಥವಾ ಈ ಅವ್ಯಯ ಪಿತ ಅಂತ ನಾವೇನು ಹೇಳ್ತಾ ಇದೀವಿ ಅಲ್ಲಿ ಇವೆಲ್ಲವೂ ದಿಸ್ ಭೂತಾನಾಮ್ ಇನ್ಕ್ಲೂಡಿಂಗ್ ದಿ ಕ್ರಿಯೇಷನ್ ಅನ್ನುವಂತಹದ್ದು ಲಯವಾಗತ್ತೆ. ಬಟ್ ಅಗೇನ್ ಈ ಪಿತ ಅನ್ನುವಂತಹ ಶಬ್ದ ತಂದೆ ಎಂಬ ಅರ್ಥವನ್ನು ಕೂಡ ಕೊಡುತ್ತೆ. ದಟ್ ಈಸ್ ವೈ ದಿಸ್ ಪರಮಾತ್ಮ, ದಿಸ್ ಪುರುಷ ಇಸ್ ಕಾಲ್ಡ್, ಹಿ ಈಸ್ ದಿ ಕಾಸ್. ನಾವು ನಮ್ಮ ಜನ್ಮಕ್ಕೆ ಕಾರಣ ಅಂತಂದಾಗ ನಾವು ನಮ್ಮ ತಂದೆ ತಾಯಿ ಈ ರೀತಿ ಹೇಳ್ತೀವಿ. ದಟ್ ಮೀನ್ಸ್ ಹಿ ಈಸ್ ಪಿತಾ. ಪಿತಾ ಮೀನ್ಸ್ ದಟ್. ಇಲ್ಲಿ ಈ ಭೂತಾನಂ ಅಂತ ಹೇಳಿದಾಗ ಮತ್ತು ಕ್ರಿಯೇಷನ್ ಅಂತ ಹೇಳಿದಾಗ ದಿಸ್ ಪಿತಾ ಈಸ್ ದಿ ಕಾಸ್. ಅಂಡ್ ಅಗೇನ್ ಪಿತಾ ಅಂತ ಹೇಳಿದಾಗ ಓಕೆ, ಅವ್ಯಯ ಪಿತಾ ಅಂತ ಹೇಳಿದ್ಯಾ, ಇಟ್ ಈಸ್ ಓಕೆ. ಬಟ್ ವೇದಾಂತದಲ್ಲಿ ಪಿತಾ ಅಂತ ಹೇಳಿದಾಗ ಇಲ್ಲಿ ಪುರುಷ ಅಂತಂದರೆ ಪರಮಾತ್ಮನನ್ನು, ಆತ್ಮನನ್ನು, ಕಾನ್ಷಿಯಸ್ನೆಸ್ನನ್ನು ನಾವು ಒಪ್ಕೋತೀವಿ. ಬಟ್ ಲೌಕಿಕದಲ್ಲಿ ಪಿತಾ ಅಂತಂದಾಗ ಅದು ತಂದೆ ಎಂಬ ಅರ್ಥವನ್ನು ಕೊಡುತ್ತೆ. ಸೊ ತಂದೆ ಈಸ್ ದಿ ಕಾಸ್. ಒಂದು ಮಗು ಅಂತ ಹೇಳಿದಾಗ ಅದಕ್ಕೆ ತಂದೆ ಈಸ್ ದಿ ಕಾಸ್ ಅಂತಂದಾಗ ತಾಯಿ ಈಸ್ ಆಲ್ಸೋ ರಿಕ್ವೈರ್ಡ್, ಮದರ್ ಈಸ್ ಆಲ್ಸೋ ರಿಕ್ವೈರ್ಡ್. ಬಟ್ ಇಲ್ಲಿ ವೇದಾಂತದಲ್ಲಿ ಪರಮಾತ್ಮನನ್ನ ಹೀಸ್ ಅವ್ಯಯ ಪಿತ ಅಂತ ಹೇಳಿದಾಗ ದೆನ್ ದೇರ್ ಮಸ್ಟ್ ಬಿ ಎ ಮದರ್. ಸೊ ಅಲ್ಲಿ ತಾಯಿಯನ್ನೋಳು ಒಬ್ಳು ಇರಬೇಕಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಬರಬಹುದು. ಸೊ ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ, ಗೀತೆನಲ್ಲಿ 14ನೇ ಅಧ್ಯಾಯದಲ್ಲಿ ಪರಮಾತ್ಮ ಹಿ ಸೇಸ್, ಹೇ ಅರ್ಜುನ, ಲಿಸನ್ ಟು ಮೀ, ಮಮ ಯೋನಿ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಹೇ ಅರ್ಜುನ, ನನ್ನ ಮಹತ್ ಬ್ರಹ್ಮರೂಪಿ ಮೂಲ ಪ್ರಕೃತಿ ಸಮಸ್ತ ಪ್ರಾಣಿಗಳ ಭೂತಾನಾಮ್ ಅಂತ ನಾವೇನಿಗೆ ಹೇಳಿದ್ವಿ ಅದು, ಅದಕ್ಕೆ ಮತ್ತು ಸೃಷ್ಟಿಗೆ ಬರುವಂತಹ ಎಲ್ಲವುಗಳಿಗೆ ಗರ್ಭಸ್ಥಾನವಾಗಿದೆ. ಭಗವಂತ ಸೇಸ್ ಮಮ ಯೋನಿ ಮಹತ್ ಬ್ರಹ್ಮ. ಸಿ, ಈ ಕ್ರಿಯೇಷನ್ಗೆ ಏನೆಲ್ಲ ಬರಬೇಕು, ಇನ್ಕ್ಲೂಡಿಂಗ್ ದಿ ಕ್ರಿಯೇಷನ್, ಅವುಗಳೆಲ್ಲವುಗಳಿಗೂ ಕೂಡ ನಾನು ಗರ್ಭಧಾನದ ಸ್ಥಾನ ಆಗಿದ್ದೀನಿ. ಸೊ ಈ ಅರ್ಥದ ಪ್ರಕಾರ ದಿಸ್ ಪರಮಾತ್ಮ ಹಿ ಈಸ್ ಬೋತ್ ಫಾದರ್ ಆ್ಯಂಡ್ ದಿ ಮದರ್. ಸೊ ಇಲ್ಲಿ ಅವ್ಯಯ ಪಿತಾ ಅಂತಂದಾಗ ಹಿ ಈಸ್ ಅವ್ಯಯ ಪಿತಾ ಆ್ಯಂಡ್ ಆಲ್ಸೋ ಹಿ ಈಸ್ ದಿ ಮದರ್. ಸೊ ಪ್ರಶ್ನೆ ಬಂದಾಗ ನಾವು ಈ ರೀತಿ ಅರ್ಥ ಮಾಡ್ಕೋಬೋದು, ಹಿ ಈಸ್ ಬೋತ್ ಫಾದರ್ ಆ್ಯಂಡ್ ದಿ ಮದರ್ ಫಾರ್ ದಿ ಎಂಟೈರ್ ಕ್ರಿಯೇಷನ್ ಇನ್ಕ್ಲೂಡಿಂಗ್ ದಿ ಭೂತಾನಾಮ್ ಆ್ಯಂಡ್ ದಿ ಕ್ರಿಯೇಷನ್. But again Paramatma in the 9th chapter of the Gita he says, Pitamahasya jagato mata data pitamaha. ನಾನೇ ತಂದೆ, ತಾಯಿ ಹಾಗೂ ಪಿತಾಮಹ ಎಲ್ಲವೂ ನಾನೇ ಆಗಿದ್ದೀನಿ. ಐ ಆಮ್ ದಿ ಫಾದರ್, ಐ ಆಮ್ ದಿ ಮದರ್, ಐ ಆಮ್ ದಿ ಪಿತಾಮಹ. ದಟ್ ಮೀನ್ಸ್ ಭಗವಂತ ಇಲ್ಲೇನು ಹೇಳ್ತಾ ಇದ್ದಾನೆ ಅಂತಂದರೆ, ನಾನು ಎಲ್ಲವೂ ಆಗಿದ್ದೀನಿ, ನನಗೆ ಯಾರೂ ಇಲ್ಲ, ನಾನು ಎಲ್ಲವುಗಳಿಗೂ ಕಾರಣ, ಬಟ್ ನನಗೆ ಯಾರೂ ಕಾರಣ ಇಲ್ಲ. This is the causeless cause. Yat sarvani bhutani bhavantyadi yugagame. So it is from whom everything comes into existence. ಈ ಜಗತ್ತು ಮತ್ತು ಈ ಸೃಷ್ಟಿಗೆ ಬಂದಂತಹ ಎಲ್ಲವುಗಳು ಯಾರಿಂದ ಬಂದಿದೆ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ, ಟು ಎಕ್ಸಿಸ್ಟ್ ದಟ್ ಅಗೇನ್ ಐ ಆಮ್ ದ ಕಾಸ್ ಆಫ್ ದಿಸ್ ಸೃಷ್ಟಿ. ಯಸ್ಮಿಂಶ್ಚ ಪ್ರಲಯಂ ಯಾಂತಿ ಪುನರೇವ ಯುಗಕ್ಷಯೇ. ಇಲ್ಲಿ ಯುಗಕ್ಷಯ ಅಂತ ಹೇಳಿದ್ರೆ ದಿ ಎಂಡ್ ಆಫ್ ದಿ ಯುಗ. ಸೊ ಡ್ಯೂರಿಂಗ್ ಪ್ರಳಯ ಅಂತಂದ್ರೆ ಎಲ್ಲವೂ ಲಯವಾಗುವಂತಹ ಒಂದು ಸಮಯ. ಸೊ ಡ್ಯೂರಿಂಗ್ ಪ್ರಳಯ ಯಸ್ಮಿಂಶ್ಚ ಪ್ರಲಯಂ ಯಾಂತಿ, ಈ ಪ್ರಳಯ ಕೂಡ ಇನ್ಕ್ಲೂಡಿಂಗ್ ದಿ ಸೃಷ್ಟಿ, ಎವ್ರಿಥಿಂಗ್, ಅಂಡ್ ಟು ಹೂಮ್ ಇಟ್ ಆಲ್ ರಿಸಾಲ್ವ್ಸ್. ದ ಎಂಟೈರ್ ಸಿಸ್ಟಮ್ ಇಟ್ ಗೋಸ್ ಇನ್ ಟು ಅನ್ಮ್ಯಾನಿಫೆಸ್ಟ್ ಸ್ಟೇಟ್. ಸೊ ಎಕ್ಸಿಸ್ಟೆನ್ಸ್ ಅಂತ ನಾವು ಹೇಳಿದಾಗ ವಿ ಆಲ್ಸೋ ಯೂಸ್ ದಿ ವರ್ಡ್, ಇಟ್ ಈಸ್ ಮ್ಯಾನಿಫೆಸ್ಟಿಂಗ್, ಇಟ್ ಈಸ್ ಮ್ಯಾನಿಫೆಸ್ಟೆಡ್.
ಸೊ ಇಟ್ ಈಸ್ ಮ್ಯಾನಿಫೆಸ್ಟೆಡ್ ಅಂತ ಹೇಳಿದಾಗ ಅದು ತನ್ನನ್ನು ತಾನು ತೆರೆದಿಟ್ಟಿದೆ, ಅದು ಗೋಚರಕ್ಕೆ ಸಿಕ್ಕಿದೆ, ಇಟ್ ಈಸ್ ವ್ಯಕ್ತ. ಐ ಆಮ್ ಏಬಲ್ ಟು ಎಕ್ಸ್ಪೀರಿಯನ್ಸ್, ಐ ಆಮ್ ಏಬಲ್ ಟು ಸಿ. ಬಟ್ ಅನ್ಮ್ಯಾನಿಫೆಸ್ಟ್ ಅಂತಂದ್ರೆ ಇಟ್ ಈಸ್ ದೇರ್ ಬಟ್ yet to manifest, it is avyakta. You cannot see that because it has not come into the existence. Just because it has not manifested, you cannot say it is not there. It is there but you cannot see. That is avyakta. So the entire Srishti, it goes into unmanifest condition. And Punareva, this Punareva antandre again at the time of Nava Srishti, once again it is Nirantara. Srishti, Sthiti, Laya, again Srishti, Sthiti, Laya, this is Nirantara. So Punareva, again after some time ಮತ್ತೆ ಒಂದು ನವ ಸೃಷ್ಟಿ ಆಗಬೇಕು, ಹೊಸ ಕ್ರಿಯೇಷನ್ ಆಗಬೇಕು, ಆಗ ಇಟ್ ವಿಲ್ ಮ್ಯಾನಿಫೆಸ್ಟ್. ಮತ್ತೆ ಎಲ್ಲವೂ ಕೂಡ ಹೊರಬರತ್ವೆ. ಸೊ ಹೊರಬರತ್ವೆ ಅಂತಂದ್ರೆ ಏನರ್ಥ? ಅವೆಲ್ಲ ಇತ್ತು, ಎಲ್ಲ ಒಳಗಡೆ ಇತ್ತು, ಅಥವಾ ಅವು ತಮ್ಮನ್ನು ತಾವು ತೋರ್ಪಡಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಈಗ ಹೊಸ ಸೃಷ್ಟಿ ಆಗದ ಕಾರಣದಿಂದ ಅವೆಲ್ಲವೂ ಮತ್ತೆ ಮ್ಯಾನಿಫೆಸ್ಟ್ ಆಯಿತು, ವ್ಯಕ್ತವಾಯಿತು. ಹೀಗೆ ಸೃಷ್ಟಿ ಮತ್ತು ಲಯ ಅನ್ನುವಂತಹದ್ದು ಇಟ್ ಈಸ್ ನಿರಂತರ. ತೈತ್ರೇಯ ಉಪನಿಷತ್ನಲ್ಲಿ ಮೃಗುವಲ್ಲಿಯಲ್ಲಿ ಒಂದು ಮಂತ್ರ, ಯಥೋವ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯ ಅವಿಸಂವಿಶಂತಿ ತದ್ ಬ್ರಹ್ಮೇತಿ ಸ ತಪೋತಪ್ಯತ ಸ ತಪಸ್ತಪ್ತ್ವ. ಸೊ ಯಾವುದರಿಂದ ಈ ಪ್ರಾಣಿಗಳೆಲ್ಲವೂ ಹುಟ್ಟತ್ತೋ, ಇಲ್ಲಿ ಈ ಪ್ರಾಣಿಗಳು ಅಂತಂದ್ರೆ ಇನ್ಕ್ಲೂಡಿಂಗ್ ದಿ ಮನುಷ್ಯ, ಪ್ರಾಣ ಇರುವಂತಹದ್ದು. ಸೊ ಈ ಒಂದು ಯಾವುದರಿಂದ ಇವೆಲ್ಲ ಇಟ್ಸ್ ಆಲ್ ಪಾಸಿಬಲ್ ಟು ಕಮ್ ಟು ದಿಸ್ ಎಕ್ಸಿಸ್ಟೆನ್ಸ್, ಆಲ್ ಪ್ರಾಣೀಸ್. ಹಾಗೂ ಯಾವುದರಲ್ಲಿ ಅವೆಲ್ಲ ಜೀವಿಸುತ್ತೆ, ಯಾವ ಕಾರಣದಿಂದ ಅವೆಲ್ಲ ಜೀವಿಸುತ್ತವೆ. ಕೊನೆಗೆ ಎಂದೋ ಒಂದು ದಿನ ಸೃಷ್ಟಿಗೆ ಬಂದಿರುವಂತಹದ್ದು ಒಂದು ದಿವಸ ಇಟ್ ಹ್ಯಾಸ್ ಟು ಹ್ಯಾವ್ ಎನ್ ಎಂಡ್. ಸೊ ಅದೆಲ್ಲ ಹೋಗಿ ಎಲ್ಲಿ ಸೇರುತ್ತೆ? ಅದನ್ನ ಬ್ರಹ್ಮ. ಸೊ ಬ್ರಹ್ಮನಿಂದ ಹೊರ ಬಂದಿರುತ್ತೆ. ಅಂಡ್ ಬ್ರಹ್ಮ ಅವನ ಕಾರಣದಿಂದ ಅವುಗಳು ಜೀವಿಸತ್ವೆ ಮತ್ತು ಅವು ಬ್ರಹ್ಮನಲ್ಲಿಯೇ ಲಯವಾಗುತ್ತೆ. ಸೊ ಅದನ್ನು ನೀನು ವಿಚಾರ ಮಾಡಿ ತಿಳ್ಕೊ. ಆ್ಯಕ್ಚುಲಿಯಾಗಿ ಸೃಷ್ಟಿ ಸ್ಥಿತಿ ಲಯ ಅಂತಂದಾಗ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ. ಸೊ ಇನ್ ಎ ಡೀಪರ್ ಸೆನ್ಸ್ ನಾವು ಮತ್ತೆ ಅಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಅಲ್ಲಿ ಈ ರೀತಿ ಗಳಿಲ್ಲ, ಇವೆಲ್ಲ ಗುಣಾವತಾರ ಅಂತ ಹೇಳಿ ಅದನ್ನು ನಾವು ಅರ್ಥ ಮಾಡಿಕೊಂಡ ನಂತರದಲ್ಲಿ ಯಾವುದೆಲ್ಲವೂ ಬ್ರಹ್ಮನಿಂದ ಬಂತು, ಅವುಗಳ ಜೀವಿತಕ್ಕೆ, ಅವುಗಳೆಲ್ಲ ತಮ್ಮ ಸ್ಥಿತಿಯನ್ನು ಕಂಡುಕೊಳ್ಳೋದಕ್ಕೆ ಹಿ ಈಸ್ ದಿ ಕಾರಣ ಪುರುಷ. ಅಂಡ್ ಅಗೇನ್ ಆಫ್ಟರ್ ಸಮ್ ಟೈಮ್ ಅವೆಲ್ಲ ಅವನಲ್ಲಿಯೇ ಬ್ರಹ್ಮನಲ್ಲಿಯೇ ಮರ್ಜ್ ಆಗತ್ತೆ. ಸೊ ಮೇಕ್ ಎನ್ ಎನ್ಕ್ವೈರಿ, ಯು ಎನ್ಕ್ವೈರ್, ಯು ಥಿಂಕ್ ಅಬೌಟ್ ಇಟ್. ವಿಚಾರ ಮಾಡಿ ನೀನೇ ಸತ್ಯವನ್ನು ತಿಳ್ಕೋ. So this tattva is called the Vishnu principle. Tasya Jagannathasya Lokapradhanasya, Jagannathasya, of the Lord of the entire Jagat, Lokapradhanasya. ಪುರಾಣಗಳಲ್ಲಿ ಹೇಳ್ತಾರಲ್ಲ, there are many worlds. ದ ಡಿಸ್ಕ್ರಿಪ್ಷನ್ ಬೈ ದಿ ಪುರಾಣ ಏನು ಅಂತಂದರೆ, ಇಲ್ಲಿ ಅನೇಕ ಲೋಕಗಳಿದೆ ಅಂತ ಹೇಳಿದಾಗ ಹಿ ಈಸ್ ದಿ ಫಸ್ಟ್ ಆಫ್ ಆಲ್ ದಿ ವರ್ಲ್ಡ್ಸ್. ಸಿ, ನಾವು ಪರಮಾತ್ಮನನ್ನ ಏನಂತ ಕರಿತೀವಿ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ.
ಸೊ ಈ ಬ್ರಹ್ಮಾಂಡ ಅನ್ನುವಂತಹದ್ದು ಕೇವಲ ಒಂದೋ ಎರಡೋ ಇದೆ ಅಂತಲ್ಲ, ಕೋಟಿ ಕೋಟಿ ಇಂತಹ ಬ್ರಹ್ಮಾಂಡಗಳಿದೆ. ಆ ಎಲ್ಲ ಬ್ರಹ್ಮಾಂಡಗಳಿಗೆ ಹಿ ಈಸ್ ದಿ ನಾಯಕ. ಸೊ ಅವನು ಈ ಎಲ್ಲವುಗಳಿಗಿಂತ ಅವನು ಮುಂಚೆನೇ ಇರ್ತಾನೆ, ಮುಂಚಿನಿಂದ ಇರೋಂಥ ಅವನು. ಸೊ ಹಿ ಈಸ್ ದಿ ಫಸ್ಟ್ ಆಫ್ ಆಲ್ ದೀಸ್ ಲೋಕಾಸ್. ಇದು ಒಂದು ಮೀನಿಂಗ್. ದ ಅನದರ್ ಮೀನಿಂಗ್ ಈಸ್ ಹಿ ಈಸ್ ದಿ ವೆರಿ ಪ್ರೈಮ್ ಆಫ್ ದಿಸ್ ವರ್ಲ್ಡ್. ಪ್ರಧಾನ, he is ಅತಿ ಮುಖ್ಯ, that is ಪ್ರಧಾನ. He is the very prime, he is the chief, he is the nayaka. And loka means not only some world, ಆ ಅರ್ಥ ಮಾತ್ರ ಅಲ್ಲ. again ಲೋಕ ಅಂತಂದ್ರೆ ಶಾಸ್ತ್ರ. ಯಾಕೆ ಲೋಕ ಅಂತಂದ್ರೆ ಅದನ್ನ ಶಾಸ್ತ್ರ? ಬಿಕಾಸ್ ಲೋಕ ಅಂತಂದ್ರೆ it's a place where you get experience, is loka. So how do you get that experience? It is because of the shastras. So lokyate iti anena lokaha. So one who is the pradhana of all the scriptures. ಶಾಸ್ತ್ರ ಅಂತ ಹೇಳಿದಾಗ ಇಟ್ಸ್ ಆಲ್ ಗ್ರಂಥಾಸ್ ನಾವು ಹೇಳ್ತೀವಲ್ಲ, ಶಾಸ್ತ್ರ ಗ್ರಂಥಗಳು. ಸೊ ಹಿ ಈಸ್ ದಿ ಪ್ರಧಾನ, ಹಿ ಈಸ್ ದಿ ಚೀಫ್ ಆಫ್ ಆಲ್ ದೀಸ್ ಶಾಸ್ತ್ರ ಗ್ರಂಥಾಸ್. ಸೊ ಹಿ ಈಸ್ ಡಿಸ್ಕ್ರೈಬ್ಡ್ ಆಸ್ ದಿ ವೇದಾಸ್, ಹಿ ಈಸ್ ಡಿಸ್ಕ್ರೈಬ್ಡ್ ಆಸ್ ದಿ ಗ್ರಂಥಾಸ್. ಹಿ ಈಸ್ ದಿ ಹೀರೋ ಅಕಾರ್ಡಿಂಗ್ ಟು ಅವರ್ ಸ್ಕ್ರಿಪ್ಚರ್. ಪರಮಾತ್ಮ ಅಂತಂದ್ರೆ ಹಿ ಈಸ್ ದಿ ಹೀರೋ ಅಂಡ್ ಹಿ ಈಸ್ ದಿ ಹೈಯೆಸ್ಟ್ ಎಂಡ್. ಇಲ್ಲಿ ಯುಧಿಷ್ಠಿರ ಕೂಡ ಅದನ್ನ ಕೇಳ್ತಾ ಇದ್ದೆ, ಅಲ್ಟಿಮೇಟ್ ಎಂಡ್. ಅಂಡ್ ವೇದಗಳು ಯಾರನ್ನ ಇಲ್ಲಿ ಈ ರೀತಿ ಪೂರ್ಣ ಪ್ರಮಾಣದಲ್ಲಿ ಈ ರೀತಿ ಹಿ ಈಸ್ ದಿ ಪ್ರಧಾನ ಅಂತ ಹೇಳ್ತಾ ಇದೆ. ಅಂಡ್ ಹಿ ಈಸ್ ದಿ ಪ್ರೈಮ್, ಹಿ ಈಸ್ ದಿ ಪ್ರೈಮ್ ಆಫ್ ಎವ್ರಿಥಿಂಗ್. ಅಂಡ್ ಹಿ ಈಸ್ ದಿ ಫಸ್ಟ್ ಆಫ್ ಆಲ್ ದಿ ಲೋಕಾಸ್. ಶಾಸ್ತ್ರಗಳು ಇವನನ್ನ ಈ ರೀತಿ ಹೇಳ್ತಾ ಇದೆ, ವೇದಗಳು ಈ ರೀತಿ ಹೇಳ್ತಾ ಇದೆ, ವೇದಾಂತ ಹಿಂಗೆಲ್ಲ ತಿಳಿಸ್ತಾ ಇದೆ. ಸೊ ಹಿ ಈಸ್ ದಿ ಹೈಯೆಸ್ಟ್ ಎಂಡ್, ಹಿ ಈಸ್ ದಿ ಹೈಯೆಸ್ಟ್ ಎಂಡ್ ಅಕಾರ್ಡಿಂಗ್ ಟು ದಿ ಡಿಸ್ಕ್ರಿಪ್ಷನ್ ಆಫ್ ಅವರ್ ಶಾಸ್ತ್ರಾಸ್ ಅಂಡ್ ದಿ ವೇದಾಂತಾಸ್. ಸೊ ದಿಸ್ ವಿಷ್ಣು, ಹಿ ಈಸ್ ದಿ ಜಗನ್ನಾಥ. ಅಗೇನ್ ಜಗನ್ನಾಥ ಅಂತಂದಾಗ ನಾಥ ಮೀನ್ಸ್ ಹಿ ಈಸ್ ದಿ ಒಡೆಯ, ಹಿ ಈಸ್ ದಿ ಪ್ರಭು. ಪ್ರಭು ಫಾರ್ ವಾಟ್? ಜಗತ್. ಜಗನ್ನಾಥ ಈಸ್ ಜಗನ್ನಾಥ. ಸೊ ದಿಸ್ ವಿಷ್ಣು ಈಸ್ ದಿ ಜಗನ್ನಾಥ, ಈಸ್ ದಿ ಲೋಕ ಪ್ರಧಾನ. ಅದನ್ನ ಇಲ್ಲಿ ತಿಳಿಸುವಂತಹ ಸಂದರ್ಭದಲ್ಲಿ ಆಚಾರ್ಯ ಭೀಷ್ಮರು ಯುಧಿಷ್ಠಿರನಿಗೆ ಹೇ ಭೂಪತೆ, ಇಲ್ಲಿ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ ಹೇ ಭೂಪತೆ, ಬಿಕಾಸ್ ಹಿ ಈಸ್ ದಿ ಕಿಂಗ್. ಯುಧಿಷ್ಠಿರ ಈಸ್ ದಿ ಕಿಂಗ್ ನೌ. ಹೇ ಭೂಪತೆ, ಹೇ ಕಿಂಗ್, ಲಿಸನ್ ಟು ಮೀ, ಶೃಣು. ಸೊ ನೀನು ಮುಖ್ಯವಾಗಿ ಈ ಪರಮಾತ್ಮನ ನಾಮಗಳನ್ನು ನೀನು ಕೇಳಿಸ್ಕೋಬೇಕು. ನೀನೇನೋ ಕ್ವಶನ್ಸ್ಗಳು ಕೇಳಿದೀಯ, ಒಟ್ಟಿಗೆ 6 ಪ್ರಶ್ನೆಗಳನ್ನು ನೀನು ಕೇಳಿದೀಯ. ನಾನು ನಿನಗೆ ಉತ್ತರ ಕೊಡಬೇಕೀಗ. ನಾ ಉತ್ತರ ಕೊಡುವಂತಹ ಈ ಸಂದರ್ಭದಲ್ಲಿ ನೀನು ಅದನ್ನೆಲ್ಲ ಕೇಳಿಸ್ಕೋಬೇಕು. ಸೊ ನಾನು ನಿನಗೆ ನಿನ್ನ ಅಷ್ಟೂ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೀನಿ. ಆ ಉತ್ತರಗಳು ಯಾವ ರೀತಿ ಇರುತ್ತೆ ಅಂತಂದರೆ ಪರಮಾತ್ಮನ ಸಹಸ್ರ ನಾಮಗಳು ಅವುಗಳ ಉತ್ತರ ಆಗಿದೆ. ಸೊ ನೀವು ಅವೆಲ್ಲವನ್ನ ಕೇಳಿಸ್ಕೋಬೇಕು. ನಿನ್ನ ಅಷ್ಟೂ ಪ್ರಶ್ನೆಗಳಿಗೆ ನಿನಗೆ ಒಂದು ಕ್ಲಾರಿಟಿ ಸಿಗಬೇಕು, ನಿನ್ನ ಪ್ರಶ್ನೆಗಳು ಅವುಗಳಿಗೆ ಉತ್ತರ ಬೇಕು ಅಂತಂದರೆ ನಾನು ಹೇಳುವಂತಹ ಈ ಪರಮಾತ್ಮನ ನಾಮಗಳನ್ನು ನೀನು ಕೇಳಿಸ್ಕೋಬೇಕು. ನಾನು ನಿನಗೆ ಅವನ ಸಹಸ್ರ ನಾಮಗಳನ್ನು ನಾನು ತಿಳಿಸ್ತೀನಿ. ಐ ಆಮ್ ಗೋಯಿಂಗ್ ಟು ಟೆಲ್ ಯು. And do you know why you have to listen to the 1000 names of the Lord Vishnu? ಯಾಕೆಂದರೆ ನೀನು ಕೇಳಿರುವಂತಹದ್ದು ಕೆಲವು ಪ್ರಶ್ನೆಗಳು, ಅದಕ್ಕೆ ನಾನು ಡೈರೆಕ್ಟಾಗಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಬಟ್ ಯಾವ ರೀತಿ ಕೊಡ್ತಾ ಇದ್ದೀನಿ ಅಂತಂದರೆ ಬೈ ರಿವೀಲಿಂಗ್ ದಿ 1000 ನೇಮ್ಸ್ ಆಫ್ ದಿ ಲಾರ್ಡ್ ವಿಷ್ಣು. ಬಟ್ ನೀನು ಪ್ರಶ್ನೆ ಮಾಡಿದ್ಯಾ, ನಾನು ಹೇಳ್ತಾ ಇರೋದು ಭಗವಂತನ ನಾಮಗಳನ್ನು. ಸೊ ಭಗವಂತನ ನಾಮಗಳು ಹೇಗೆ ನಿನ್ನ ಪ್ರಶ್ನೆಗೆ ಉತ್ತರ ಆಗುತ್ತೆ? ಸೊ ಫಸ್ಟ್ ಯು listen to that. When you listen to the
1000 names of the Lord Vishnu which I am going to tell you, then you will understand. And at the same time, I am insisting you to listen. Shrunu. You have to listen ಅಂತಾನೆ ಹೇಳ್ತಾರೆ ಆಚಾರ್ಯ ಭೀಷ್ಮ. ಯು ಹ್ಯಾವ್ ಟು ಲಿಸನ್. ಯಾಕೆ ಹಾಗೆ ಹೇಳ್ತಾರೆ ಅಂತಂದರೆ ಪ್ರಶ್ನೆ ಮಾಡಿರೋದು ನೀನೇ. ಪ್ರಶ್ನೆ ಮಾಡಿದ್ಮೇಲೆ ನಾನು ಹೇಳೋಂತಹ ಸಂದರ್ಭ ಬಂದಾಗ, ನಾನು ಹೇಳೋ ಸಮಯದಲ್ಲಿ ನೀನು ಕಿವಿಗೊಟ್ಟು ಕೇಳಿಸ್ಕೋಬೇಕು. ಇಲ್ಲಾಂದರೆ ವಾಟ್ ಈಸ್ ದಿ ಯೂಸ್, ವೈ ಡಿಡ್ ಯು ಆಸ್ಕ್ ದಿ ಕ್ವಶನ್? ಅದರಿಂದ ಯು ಹ್ಯಾವ್ ಟು ಲಿಸನ್. ಒಂದು, ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಎರಡನೇದು, ಡು ಯು ನೋ ವೈ ಯು ಹ್ಯಾವ್ ಟು ಲಿಸನ್? ಬಿಕಾಸ್ ಇಟ್ ವಿಲ್ ರಿಮೂವ್ papa and baya. By listening to these 1008 names of the Lord Vishnu, it is going to remove the papa and baya. See, papa baya apaham. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಭೀಷ್ಮಾಚಾರ್ಯ ಅವನಿಗೆ ಯುಧಿಷ್ಠಿರನಿಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ರು. ದಿ ಇಂಪಾರ್ಟೆನ್ಸ್ ಆಫ್ ದಿ 1000 names of the Lord Vishnu. And he continues, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತ್ಯಾನಿ ಮಹಾತ್ಮನ ಋಷುಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಯಾನಿ ನಾಮಾನಿ, ಯಾನಿ ನಾಮಾನಿ ಅಂತಂದರೆ ಯಾನಿ ನಾಮಾನಿ, ದೋಸ್ ನೇಮ್ಸ್, ಆ ಹೆಸರುಗಳು. ಗೌಣಾನಿ ಮೀನ್ಸ್ ಇಟ್ಸ್ ಆಲ್, ಗೌಣಾನಿ ಮೀನ್ಸ್ ದೇ ಆರ್ ಕನೆಕ್ಟೆಡ್ ಟು ದಿ ಗುಣಾಸ್ ಆಫ್ ದಿ ಪರಮಾತ್ಮ. ಅಂಡ್ ಅಗೇನ್ ಇಲ್ಲಿ ಪ್ರಶ್ನೆ ಮತ್ತೆ ಮತ್ತೆ ಬರುತ್ತೆ, ಪರಮಾತ್ಮನ ಗುಣಗಳನ್ನು ಅನುಸರಿಸಿ ಈ ನಾಮಗಳು ಬಂದಿದೆ ಅಂತ ಹೇಳಿದಾಗ, ಒಂದು ಕಡೆ ದೇ ಆರ್ ಕನೆಕ್ಟೆಡ್ ಟು ದಿ ಗುಣಾಸ್ ಆಫ್ ದಿ ಪರಮಾತ್ಮ. ಅಂಡ್ ಅಗೇನ್ ದ ವೇದಾಂತ ಸೇಸ್ ಪರಮಾತ್ಮ ಮೀನ್ಸ್ ಹಿ ಇಸ್ ಗುಣಾತೀತ. ಸಿ ಈ ಎರಡೂ ರೀತಿ ಇಲ್ಲಿ ನಾವು ವೇದಾಂತದಲ್ಲಿ ನೋಡಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸಿ ವೈ ದಿ ಸ್ಕ್ರಿಪ್ಚರ್ಸ್ ಇಟ್ ಈಸ್ ಮೇಕಿಂಗ್ ಸೋ ಮಚ್ ಆಫ್ ಕ್ಲಾರಿಟಿ. ಯಾಕೆ ಮತ್ತೆ ಮತ್ತೆ ಆ ರೀತಿ ಹೇಳುತ್ತೆ ಅಂತಂದರೆ, ಇಟ್ ಈಸ್ ಫಾರ್ ಅವರ್ ಬೆನಿಫಿಟ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸ್ಟ್ರೈಟ್ ಅವೇ ಪರಮಾತ್ಮನನ್ನು ಗುಣಾತೀತ ಅಂತಂದಾಗ ಅವನ ಯಾವ ಗುಣಗಳು ನಿನಗೆ ಅರ್ಥ ಆಗೋದಿಲ್ಲ. ಈ ಈಸ್ ಗುಣಾತೀತ, ಅವನ ಗುಣಗಳೆಲ್ಲ ದಾಟಿದ್ದಾನೆ, ಈಗ ಅವನಲ್ಲಿ ಯಾವ ಗುಣಗಳು ಇಲ್ಲ. ಆ್ಯಂಡ್ ದೀಸ್ ನೇಮ್ಸ್ ಆರ್ ಕನೆಕ್ಟೆಡ್ ವಿತ್ ದಿ ಗುಣಾಸ್ ಆಫ್ ದಿ ಪರಮಾತ್ಮ ಅಂತಂದಾಗ ಹೌ ವಿಲ್ ಯು ಅಂಡರ್ಸ್ಟ್ಯಾಂಡ್? ಸೊ ರೈಟ್ ನೌ ಯು ಹ್ಯಾವ್ ಟು ಸ್ಟೇ ಹಿಯರ್ ಆ್ಯಂಡ್ ವಾಚ್. ಸೊ ಪರಮಾತ್ಮನ ಗುಣಗಳು ಅಂತಂದಾಗ ಅಲ್ಲಿ ಆ ಗುಣಗಳು ಏನಿದೆ, ಗುಣಾತೀತ ಈಸ್ ಅಬ್ಸಲ್ಯೂಟ್ಲಿ ಈಸ್ ಕರೆಕ್ಟ್, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ದೀಸ್ ನೇಮ್ಸ್ ಆರ್ ಕನೆಕ್ಟೆಡ್. ಗೌಣಾನಿ, ಆಲ್ ದಿ ನೇಮ್ಸ್ ಆಫ್ ದ ವಿಷ್ಣು ದಟ್ ಆರ್ ಕನೆಕ್ಟೆಡ್ ಟು ಸಮ್ ಕ್ವಾಲಿಟಿ ಆರ್ ದಿ ಅದರ್ ಆಫ್ ದಿ ಸೇಮ್ ಪರಮಾತ್ಮ. ಸಿ ವಿಷ್ಣುವನ್ನ ಈ ರೀತಿ 1000 names ಅಲ್ಲಿ ಕರೆದಾಗ ವಿಷ್ಣು ಇವನ ಅವನ, ನೋ, ವಿಷ್ಣು ಇಸ್ ದಿ ಸೇಮ್ ಪರಮಾತ್ಮ. ನಾನು ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಿ 1000 names, ದಟ್ಸ್ ಆಲ್. 1000 names ಅಂತ ಹೇಳಿದಾಗ ಅಲ್ಲಿ ದೇರ್ ಇಸ್ ನೋ 1000 ವಿಷ್ಣುಸ್. ವಿಷ್ಣು ಇಸ್ ದಿ ಸೇಮ್ ಪರಮಾತ್ಮ. ಹಿ ಹ್ಯಾಸ್ ಗಾಟ್ ಮೆನಿ ಕ್ವಾಲಿಟೀಸ್, ಅಂದರೆ ಮೆನಿ ಗುಣಾಸ್ ಆರ್ ದೇರ್ ಕನೆಕ್ಟೆಡ್. ಸೊ ಹೀಗೆ ಯಾಕೆ ಅಂತಹ ಹೆಸರಿನಿಂದ ಭಗವಂತನನ್ನು ನಾವು ಕರೀತಾ ಇದ್ದೀವಿ? ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಎಲ್ಲೋ ಒಂದು ಕಡೆ by calling Vishnu in that particular name, that will give you the clarity why this Vishnu is called by this name. So then you will see that ಆ ಒಂದು ಗುಣಕ್ಕೆ ಹೇಗೆ ಈ ನಾಮ ಅನ್ನುವಂತಹದ್ದು ಅನ್ವರ್ಥವಾಗಿದೆ ಅದು ಗೊತ್ತಾಗುತ್ತೆ. ಸೊ ಇಲ್ಲಿ ಪರಮಾತ್ಮನ ಗುಣಗಳಿಗೆ ಇವೆಲ್ಲ ಕನೆಕ್ಟ್ ಆಗಿದೆ ಅಂತಂದಾಗ ಇದು ಕರೆಕ್ಟು, ಆ್ಯಂಡ್ ಹೀಸ್ ಗುಣಾತೀತ, ಅದು ಕರೆಕ್ಟ್. ಸೊ ಇಲ್ಲಿ ಹೆಚ್ಚು ಯೋಚನೆ ಆ ರೀತಿ ಹೋಗೋದು ಬೇಡ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದೀಸ್ 1000 names, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ನೇಮ್ ದೇ ಆರ್ ಕನೆಕ್ಟೆಡ್ ಟು ದಿ ಗುಣಾಸ್ ಆಫ್ ದಿ ಪರಮಾತ್ಮ. ಆ್ಯಂಡ್ ದಿಸ್ ಪರಮಾತ್ಮ ಈಸ್ ನಾಟ್ ಆರ್ಡಿನರಿ, ಹೀ ಈಸ್ ಮಹಾತ್ಮ. ಪರಮಾತ್ಮ ಅಂತ ಹೇಳಿದಾಗ ಇನ್ಫ್ಯಾಕ್ಟ್ ಪರ ಆ್ಯಂಡ್ ಮಹಾನ್ almost the same. And again, to give more clarity, this Paramatma is not ordinary. So he is Mahatmana. He is Parameshvara.
ದ ವೆರಿ ಮೀನಿಂಗ್ ಆಫ್ ಈಶ್ವರ ಮೀನ್ಸ್ ಹಿ ಈಸ್ ದಿ ಪ್ರಭು. ಅಂಡ್ ಅಗೇನ್ ಅದನ್ನು ಮತ್ತಷ್ಟು ವೈಭವೀಕರಿಸಬೇಕು ಅಂತ ಹೇಳಿ ನಾಟ್ ಜಸ್ಟ್ ಈಶ್ವರ, ಹಿ ಈಸ್ ಪರಮೇಶ್ವರ. ಸೊ ಹಿ ಈಸ್ ನಾಟ್ ಜಸ್ಟ್ ಆರ್ಡಿನರಿ. ಪರಮಾತ್ಮ ಅಂತಂದಾಗ ಡೋಂಟ್ ಥಿಂಕ್ ದಟ್ ಹಿ ಈಸ್ ವೆರಿ ಆರ್ಡಿನರಿ, ಹಿ ಈಸ್ ಮಹಾತ್ಮನಃ, ಹಿ ಈಸ್ ಪರಮೇಶ್ವರ. ಅಂಡ್ ಆಲ್ ದೀಸ್ ನಾಮಾಸ್, ನೇಮ್ಸ್, ದೇ ಡಿಸ್ಕ್ರೈಬ್ ದಿ ಗ್ಲೋರಿ ಆಫ್ ದಿ ಪರಮಾತ್ಮ. ಈ ಪರಮಾತ್ಮನ ಸಾವಿರಾರು ಹೆಸರುಗಳು ನಿನಗೆ ಒಂದಾದ ಮೇಲೆ ಭಗವಂತನ ಮಹಿಮೆಯನ್ನು, ಲೀಲೆಯನ್ನು ತಿಳಿಸುವಂತಹ ಹೆಸರುಗಳು ಇವು. ಇನ್ಫ್ಯಾಕ್ಟ್ ಭಗವಂತನ ಮಹಿಮೆಗಳು ಎಷ್ಟು ಅಂತಂದರೆ ಇಟ್ ಈಸ್ ಕೌಂಟ್ಲೆಸ್. ಬಟ್ ಇಲ್ಲಿ ಅದು ಕೌಂಟ್ಲೆಸ್ ಆದರೂ ಕೂಡ 1000 ನೇಮ್ಸ್ ಅಂತ ಹೇಳಿದಾಗ ಕೇವಲ ಅಷ್ಟು ಮಾತ್ರನ ಅಲ್ಲಲ್ಲ, ಮೋರ್ ದ್ಯಾನ್ ದಟ್. ಸೊ 1000 ಅಂತಂದಾಗ ಒಂದು ಅರ್ಥ, ಆಫ್ಟರ್ 999 ಇಟ್ ಈಸ್ 1000. ಬಟ್ ಇನ್ ವೇದ ಅಂತ 1000 ಅಂತ ಹೇಳಿದಾಗ ಅನ್ಲಿಮಿಟೆಡ್, ಯು ಕೆನಾಟ್ ಕೌಂಟ್ ಇಟ್, ಇಟ್ ಗೋಸ್ ಆನ್ ಅಂಡ್ ಆನ್ ಅಂಡ್ ಆನ್. ಸೊ ಅದರಿಂದ ಇಲ್ಲಿ 1000 ಹೆಸರುಗಳನ್ನು ಮಾತ್ರ ಹೇಳಿ ಇನ್ನೊಂದು ಯಾವುದಾದ್ರು ಒಂದು ಹೆಸರಿದೆ ಅಂತಂದರೆ ಎಗೇನ್ ದಟ್ ಈಸ್ ಮಹಾವಿಷ್ಣು. ಸೊ ಇಟ್ ಈಸ್ ನಾಟ್ ಮೆನ್ಷನ್ಡ್ ಹಿಯರ್. You can put it in that list. So everything is Bhagavanta, every name is Bhagavanta. ಸೊ ಈ ಪರಮಾತ್ಮನನ್ನು ಒಂದೊಂದು ಹೆಸರುಗಳು ಕೂಡ ಅವನ ಮಹಿಮೆಯನ್ನು ಹಾಡಿ ಹೊಗಳ್ತಾ ಇದೆ. ಅಂಡ್ ದೀಸ್ ನೇಮ್ಸ್ ಆರ್ ವಿಖ್ಯಾತ್ಯಾನಿ, ದೀಸ್ ನೇಮ್ಸ್ ಆರ್ ಡಿಸ್ಕ್ರೈಬ್ಡ್ ವೆಲ್. ಪ್ರಸಿದ್ಧ ಅಂತ, ವಿಖ್ಯಾತ್ಯಾನಿ ಅಂತಂದರೆ ಇಟ್ ಈಸ್ ವೆರಿ ಪ್ರಸಿದ್ಧ, ಇಡೀ ವಿಶ್ವದಲ್ಲಿ ಪ್ರಸಿದ್ಧ. ವಿಖ್ಯಾತ್ಯಾನಿ ಇಡೀ ವಿಶ್ವದಲ್ಲಿ ಪ್ರಸಿದ್ಧ. ಹೇಗೆ ಪ್ರಸಿದ್ಧವಾಗಿದೆ ಅವು? ಬಿಕಾಸ್ ದೀಸ್ ನೇಮ್ಸ್ ಆರ್ ವೆಲ್ ಡಿಸ್ಕ್ರೈಬ್ಡ್ ಇನ್ ದಿ ಶ್ರುತೀಸ್. ಯಾರೋ ನಾನು ಹೇಳಿರೋದು, ಇನ್ನೊಬ್ಬ ಹೇಳಿರೋದು ಅಲ್ಲ. ದಿಸ್ ಡಿಸ್ಕ್ರಿಪ್ಷನ್ ಈಸ್ ಗಿವನ್ ಬೈ ದಿ ಶ್ರುತೀಸ್. ಶ್ರುತೀಸ್ ಹ್ಯಾವ್ ಡಿಸ್ಕ್ರೈಬ್ಡ್. ಸೊ ಶ್ರುತೀಸ್ ಅಂಡ್ ಪುರಾಣಾಸ್, they describe this Bhagavanta. And what is Shruti ಅಂತಂದರೆ, Shruti is another name of Veda. Shruti is another name of Veda. Again Veda means Brahma. That means Shruti is again Brahma, Paramatma. So ಮತ್ತು ಇದನ್ನು ಶ್ರುತಿ ಅಂತ ಹೇಳಿರೋದ್ರಿಂದ ಇಲ್ಲಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು? Why it is called Shruti? Because these are all heard by the Rishis. This description is heard by our Prachina Rishis. When did they heard this? In their deep meditation. They have tuned their mind into that divinity, so it is possible for them to listen to all these glories. That was the tapasya of our Prachina Rishi Munigulu. So they have heard it in their deep meditation. Since it is heard in their deep meditation, it is called Shruti. And again, they got it through Shrotra Indriya. So it is Shruti. So the content of the Vedas, what is there in the Vedas, they remind us. So it is Smruti, it is Shruti, it is Smruti, it is Brahma, it is Paramatma, it is Veda. So the stories of all the avatars of the Paramatma are there in the Puranas. ಅದಕ್ಕೆ ನಾವು ಪುರಾಣ ಅಂತ ಹೇಳಿದಾಗ ಅಲ್ಲಿ ಭಗವಂತನ ಮಹಿಮೆಗಳನ್ನು ನಾವು ಯಾಕೆ ಪುರಾಣದಲ್ಲಿ ನೋಡಿದಾಗ ನಮಗೆ ಇಟ್ ಗಿವ್ಸ್ ಎಲಾಬ್ರೇಟ್ ಡಿಸ್ಕ್ರಿಪ್ಷನ್. ಪುರಾಣ ಅಂತಂದರೆ ಅದಕ್ಕೆ ಅದನ್ನು ನಾವು ಇಟ್ ಈಸ್ ನಾಟ್ ಜಸ್ಟ್ ಕತೆ, ಇಟ್ ಈಸ್ ನಾಟ್ ಜಸ್ಟ್ ಎ ಸ್ಟೋರಿ. ಪುರಾಣ ಅಂತ ಹೇಳಿದಾಗ ಈ ಒಂದು ಆಪರ್ಚುನಿಟಿಯನ್ನು ಅದು ಯೂಸ್ ಮಾಡಿಕೊಂಡು ಪರಮಾತ್ಮನ ಮಹಿಮೆಯನ್ನು ತಿಳಿಸುತ್ತೆ.
ಸೊ ಆ ಮಹಿಮೆಯನ್ನು ತಿಳಿಸ್ಬೇಕಾದ್ರೆ ವಿ ಹ್ಯಾವ್ ಟು ಸಿಟ್ ಆ್ಯಂಡ್ ಲಿಸನ್. ನಮ್ಮಲ್ಲಿ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಬೇಕು. ಟೆಲ್ ಮಿ ಪ್ಲೀಸ್ ಕಂಟಿನ್ಯೂ ನಾವು ಹೇಳಬೇಕಲ್ವಾ. ಸೊ ಇನ್ ದಿ ಫಾರ್ಮ್ಯಾಟ್ ಆಫ್ ದಿಸ್ ಸ್ಟೋರಿ ವಿ ಗೆಟ್ ಸೋ ಮೆನಿ ಇನ್ಫಾರ್ಮೇಷನ್ಸ್ ಥ್ರೂ ಪುರಾಣಾಸ್. ವೇದ ಮಂತ್ರದಲ್ಲಿ ಬಹಳ ಚುಟುಕಾಗಿರುತ್ತೆ, ಅದು ಅರ್ಥ ಆಗೋದಿಲ್ಲ. ಸೊ ಪುರಾಣ ಅಂತ ಹೇಳಿದಾಗ ಪುರಾಣ ಅಲ್ಲಿ ಡಿಸ್ಕ್ರಿಪ್ಷನ್ ಏನು ಮಾಡುತ್ತೆ, ಬಹಳ ವೈಡಾಗಿ ಅದನ್ನು ಡಿಸ್ಕ್ರೈಬ್ ಮಾಡುತ್ತೆ. ಸೊ ಅದಕ್ಕೆ ಪುರಾಣ ಅಂತಂದಾಗ ಸಿನ್ಸ್ ಇಟ್ಸ್ ಇನ್ ದಿ ಸ್ಟೋರಿ ಫಾರ್ಮ್ಯಾಟ್, ಇಟ್ ಈಸ್ ಈಸಿ ಫಾರ್ ಅಸ್ ಟು ಫಾಲೋ. ಆ್ಯಂಡ್ ಸಿನ್ಸ್ ಇಟ್ ಈಸ್ ಎ ಸ್ಟೋರಿ, ಇಟ್ ಈಸ್ ಪಾಸಿಬಲ್ ಟು ರಿಮೆಂಬರ್ ಫಾರ್ ಎ ಲಾಂಗ್ ಟೈಮ್. ಆ್ಯಂಡ್ ಸಿನ್ಸ್ ಇಟ್ ಈಸ್ ಏಬಲ್ ಟು ರಿಮೆಂಬರ್, ಅದನ್ನು ನಾವು ಮತ್ತೊಬ್ಬರಿಗೆ ಹೇಳ್ತೀವಿ. ಸೊ ದಿ ಪುರಾಣಸ್ ಅಂತಂದರೆ ದೀಸ್ ಆರ್ ಆಲ್ ದಿ ಬೆನಿಫಿಟ್ಸ್. ಸೊ all the names are very famous, Vikyatyani, they are very prasiddha, they are well known. ವಿಖ್ಯಾತ ಅಂತಂದ್ರೆ ಇಡೀ ವಿಶ್ವಕ್ಕೆ ಅದು ಹರಡಿದೆ. ಸೊ ಇಟ್ ಈಸ್ ವೆಲ್ ನೋನ್, ಎವ್ರಿಬಡಿ ನೋಸ್ ಇಟ್. ನೌ ಯು ಆರ್ ಆಲ್ಸೋ ನೋಯಿಂಗ್, ದಟ್ ಈಸ್ ವಿಖ್ಯಾತ್ಯಾನಿ, ದ ಎಂಟೈರ್ ವರ್ಲ್ಡ್ ನೋಸ್ ಇಟ್. ಹೌದಾ? ಎಸ್, ನೌ ಯು ಆರ್ ಆಲ್ಸೋ ಲಿಸ್ನಿಂಗ್. ಸೊ ಯು ಆರ್ ಆಲ್ಸೋ ಇನ್ಕ್ಲೂಡೆಡ್ ದೇರ್. ಈಗ ನಿನಗೆ ಗೊತ್ತಾದ ಮೇಲೆ ವಿಖ್ಯಾತ್ಯಾನಿನಲ್ಲಿ ನೀನು ಕೂಡ ಇನ್ಕ್ಲೂಡ್ ಆಗ್ತೀಯ, ನಿನಗೂ ಕೂಡ ತಿಳಿದು ಬಂತು. ಸೊ ದೀಸ್ ಶ್ರುತಿ, ಸ್ಮೃತಿ ಆ್ಯಂಡ್ ಪುರಾಣಾಸ್, ದೇ ಕಮ್ ಡೌನ್ ಟು ಅಸ್ ಫ್ರಮ್ ಪರಂಪರಾ. ಪರಂಪರಾ ಅಂತಂದ್ರೆ ಏನು? ಫ್ರಮ್ ದ ಪ್ರಾಚೀನ ಋಷಿಮುನಿ ಟು ಎ ಗುರು, ಫ್ರಮ್ ದಟ್ ಗುರು ಟು ಹಿಸ್ ಶಿಷ್ಯ. ಶಿಷ್ಯ ಬಿಕಮ್ಸ್ ದಿ ಗುರು. He reveals that truth to his shishya. This shishya becomes the guru, and this guru reveals to the next generation, and he becomes the guru. He reveals. That is parampara. That is parampara. And it is not just a description, it is parigitani. Parigitani ಅಂತಂದ್ರೆ ಏನು? These rishis through mantras ಬಹಳ ಛಂದೋಬದ್ಧವಾಗಿ ಅದನ್ನು ಹೇಳ್ತಾರೆ, ಉಚ್ಚಾರ ಮಾಡ್ತಾರೆ. ಆ ಮಂತ್ರವನ್ನು ನಾವು ಕೇಳ್ತಾ ಇದ್ರೆ ಖುಷಿ ಆಗುತ್ತೆ. ಸೊ ಪರಿಗೀತಾನಿ ಅಂತಂದರೆ ಇನ್ ದಿ ಫಾರ್ಮ್ ಆಫ್ ಮಂತ್ರಾಸ್, ವೆಲ್ ರಿಸೈಟೆಡ್ ಇನ್ ದಿ ಫಾರ್ಮೆಟ್, ಮಂತ್ರ ಫಾರ್ಮೆಟ್ ಬೈ ಅವರ್ ಋಷೀಸ್. ಸೊ ಇದನ್ನು ನಮ್ಮ ಋಷಿ ಮುನಿಗಳು ಚೆನ್ನಾಗಿ ಇದನ್ನು ಹೇಳ್ತಾರೆ, ರಿಸೈಟ್ ಮಾಡ್ತಾರೆ. ಸೊ ಋಷೀಸ್ ಅಂತಂದರೆ ಮಂತ್ರದೃಷ್ಟಾರ ಅಂತ ಹೇಳ್ತಾರೆ. ಅಂತಂದರೆ ದೇ ಆರ್ ದಿ ಸಿಯರ್ಸ್ ಆಫ್ ದಿಸ್ ಟ್ರೂತ್, ಸಿಯರ್ಸ್ ಆಫ್ ದಿಸ್ ಮಂತ್ರಾಸ್. ರಿಚ್ಯತೆ ಇತಿ ಋಷಿ ಅಂತ ಹೇಳ್ತಾರೆ. ವಾಟ್ ಈಸ್ ಋಷಿ ಅಂತಂದರೆ ರಿಚ್ಯತೆ ಇತಿ ಋಷಿ. ಸೊ ಈ ಋಷಿ ಮುನಿಗಳು ದೇ ಆರ್ ದಿ ರಿಸೀವರ್ಸ್ ಆಫ್ ದಿಸ್ ಮಂತ್ರಾಸ್. ದೇ ಆರ್ ದಿ ರಿಸೀವರ್ ಆಫ್ ದೀಸ್ ಮಂತ್ರಾಸ್ ಇನ್ ದರ್ ಡೀಪ್ ಮೆಡಿಟೇಷನ್ ಥ್ರೂ ದೇರ್ ಶ್ರೋತ್ರ ಇಂದ್ರಿಯ. It is called Shruti, and the content of the Vedas they reveal through Smrutis. So these Puranas, Shruti, Smruti, Veda, they all reveal the glory of the Paramatma. So ಇದು ಎಲ್ಲರಿಗೂ ಸಿಗುವಂತಹದ್ದು. ಹೀಗೆ ಗುರು ಪರಂಪರೆಯಿಂದ ಇದು ಬಂದಿದೆ ಅಂತಂದಮೇಲೆ ಇಟ್ ಈಸ್ ಯಾಕೆ ಅದು ವಿಖ್ಯಾತ್ಯಾನಿ ಅಂತಂದರೆ ಇಟ್ ಬಿಲಾಂಗ್ಸ್ ಟು ಎವ್ರಿಬಡಿ. ದಿ ಗ್ಲೋರಿ ಆಫ್ ದಿ ಪರಮಾತ್ಮ ಅಂತಂದಾಗ ಇಟ್ ಈಸ್ ನಾಟ್ ಫಾರ್ ದಿ ಪರಮಾತ್ಮ, ಇಟ್ ಈಸ್ ಫಾರ್ ವಿ ಆಲ್. ನಮಗೆ ಬೇಕಾಗಿರುವಂತಹದ್ದು ಇದು. ಸೊ ಇದು ಎಲ್ಲರಿಗೂ ಸಿಗುವಂತಹದ್ದು. ಸೊ ದೀಸ್ ಋಷೀಸ್ ದೇ ಹ್ಯಾವ್ ಎ ವೆರಿ ಪ್ಯೂರ್ ಮೈಂಡ್. ಸೊ ಡೈರೆಕ್ಟ್ಲಿ ದೇ ವರ್ ಏಬಲ್ ಟು ಕ್ಯಾಪ್ಚರ್ ದಿಸ್ ಇನ್ ದಟ್ ಡೀಪ್ ಮೆಡಿಟೇಷನ್. ದೆನ್ ಇಟ್ ರೀಚಸ್ ಥ್ರೂ ಗುರು ಪರಂಪರಾ. So rishis, they are not the mantrakarta. They ಮಂತ್ರವನ್ನು ಋಷಿಗಳು ಮಾಡಿಲ್ಲ. They are the seers of this mantras. They realized it through meditation, through deep meditation. So tani, those names, aham vakshyami. So ಇದೆಲ್ಲ
ಭೀಷ್ಮಾಚಾರ್ಯರು ಭೂಪತೆ ಯುಧಿಷ್ಠಿರನಿಗೆ ಹೇಳ್ತಾ ಇರುವಂತಹದ್ದು. ಸೊ ತಾನಿ ದೋಸ್ ನೇಮ್ಸ್ ಅಹಂ ವಕ್ಷ್ಯಾಮಿ, ಐ ಆಮ್ ಗೋಯಿಂಗ್ ಟು ಟೆಲ್ ಯು, ಅಹಂ ವಕ್ಷ್ಯಾಮಿ, ಹೇ ಭೂಪತೆ, ಹೇ ದಿ ಕಿಂಗ್ ಯುಧಿಷ್ಠಿರ, ಲಿಸನ್. ಅಂಡ್ ಇಟ್ ಇಸ್ ಸೆಡ್ ಬೈ ಭೀಷ್ಮಾಚಾರ್ಯ. ನಾನು ಯಾಕೆ ನಿನಗೆ ಹೇಳ್ತಿದ್ದೀನಿ ಗೊತ್ತಾ? ಐ ಆಮ್ ಟೆಲಿಂಗ್ ಯು ಆಲ್ ದಿಸ್ ಬಿಕಾಸ್ ಆಫ್ ಯುವರ್ ಪ್ರಾಸ್ಪರಿಟಿ. ನೀನು ಉದ್ಧಾರ ಆಗಬೇಕು, ನಿನ್ನ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇದ್ದೀನಿ, ಫಾರ್ ಯುವರ್ ವೆಲ್ ಬೀಯಿಂಗ್, ಸೋ ದಟ್ ನಿನ್ನ ಜನ್ಮ ಸಾರ್ಥಕ ಆಗುತ್ತೆ. ಇಲ್ಲಿ ಭೀಷ್ಮಾಚಾರ್ಯರು he is giving a reason to Yudhishthira. Of course, Yudhishthira approached Bhishmacharya with these questions, but still Acharya Bhishma ಏನು ಹೇಳ್ತಾರೆ ಅಂತಂದರೆ, I am going to tell you, but you should also know why I am telling you. ಇದು ನಿನ್ನ ಉದ್ಧಾರಕ್ಕೆ, ನಿನ್ನ ಒಳ್ಳೆಯದಕ್ಕೆ. ಇಟ್ ರಿಮೂವ್ಸ್ ಯುವರ್ ಆಲ್ ಭಯ ಅಂತ ಕೂಡ ಹೇಳ್ತಾರೆ ಅವರು. ಅಷ್ಟು ಮಾತ್ರ ಅಲ್ಲ, ಇದು ನಿನ್ನ ಉದ್ಧಾರ ಆಗುತ್ತೆ. ಉದ್ಧಾರ ಅಂತಂದ್ರೆ ಯಾವ ರೀತಿ? ನಿನ್ನ ಜನ್ಮ ಸಾರ್ಥಕವಾಗುತ್ತೆ. ಇನ್ಫ್ಯಾಕ್ಟ್ ಇನ್ ದ ಬಿಗಿನಿಂಗ್ ನಾವು ನೋಡಿದ್ವಿ, ಆಚಾರ್ಯ ಶಂಕರರು ಕೂಡ ಇಲ್ಲಿ ಭೀಷ್ಮಾಚಾರ್ಯರು ಏನು ಇಲ್ಲಿ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ, ಇದು ಯಾಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ಅಹಂ ವಕ್ಷ್ಯಾಮಿ, ಯು ನೋ ವೈ ಐ ಆಮ್ ಟೆಲಿಂಗ್ ಯು, ಬಿಕಾಸ್ ಇದು ನಿನ್ನ ಉದ್ಧಾರ ಮಾಡುತ್ತೆ ಅಂತ. ಇದೇ ವಿಷ್ಣು ಸಹಸ್ರನಾಮಕ್ಕೆ ಆಚಾರ್ಯ ಶಂಕರರು ಭಾಷ್ಯವನ್ನು ಬರಿಬೇಕಾದ್ರೆ ಹೇಳ್ತಾರೆ, ಇಲ್ಲಿ ದೀಸ್ ಜೀವಾಸ್ ದೇ ಹ್ಯಾವ್ ಕಮ್ ಟು ದಿಸ್ ಕ್ರಿಯೇಷನ್, ಈ ಜಗತ್ತಿಗೆ ಬಂದು ಅವರು ಇಲ್ಲಿ ದೇ ಆರ್ ಸಫರಿಂಗ್ ಬಿಕಾಸ್ ದೇ ಹ್ಯಾವ್ ಕನ್ವೀನಿಯೆಂಟ್ಲಿ ಫರ್ಗಾಟನ್ ದೇರ್ ಟ್ರೂ ನೇಚರ್. Because of this ignorance, they are suffering. So suffering is mainly because of ignorance. Avidya is the karana for the dukkha. So ಅದಕ್ಕೆ ನಾನು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದು ಅದನ್ನು ನಾನು ಲೋಕಾರ್ಪಣೆ ಮಾಡಿದ್ರೆ, ಆಲ್ ದಿ ಜೀವಾಸ್, ಎಲ್ಲ ಜೀವಾತ್ಮರುಗಳು ಎಲ್ಲರೂ ಕೂಡ ಇದನ್ನು ಓದಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅವರೆಲ್ಲ ಮೋಕ್ಷವನ್ನು ಪಡಿಬೇಕು. ದಟ್ ಈಸ್ ವೈ ಐ ಆಮ್ ರೈಟಿಂಗ್ ಭಾಷ್ಯ ಫಾರ್ ದಿಸ್ ವಿಷ್ಣು ಸಹಸ್ರನಾಮ. ಆಚಾರ್ಯ ಶಂಕರರು ಈ ಮಾತು ಹೇಳ್ತಾರೆ. ಇಲ್ಲಿ ಆಚಾರ್ಯ ಭೀಷ್ಮರು ಕೂಡ ಅದನ್ನೇ ಮಾತು ಹೇಳ್ತಾ ಇದ್ದಾರೆ, ಹೇ ಭೂಪತೆ, ಹೇ ಯುಧಿಷ್ಠಿರ, ಡು ಯು ನೋ ವೈ ಐ ಆಮ್ ಟೆಲಿಂಗ್, ಇದು ನಿನ್ನನ್ನು ಉದ್ಧಾರ ಮಾಡುತ್ತೆ, ನಿನ್ನ ಜನ್ಮವನ್ನು ಇದು ಸಾರ್ಥಕ ಮಾಡುತ್ತೆ. ಇಲ್ಲಿ ಜನ್ಮ ಸಾರ್ಥಕ ಅಂತಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪುರುಷಾರ್ಥ, ಆಲ್ ದಿ ಪುರುಷಾರ್ಥಾಸ್, ನಾಟ್ ಜಸ್ಟ್ ಒನ್ ಆರ್ ಟು, ಆಲ್ ದಿ ಪುರುಷಾರ್ಥಾಸ್ that will be fulfilled. Dharma, artha, kama, moksha, everything will be fulfilled. So that is the power of this Vishnu Sahasranama that I am going to tell you. So listen to it. So ಹೀಗೆ ಇಲ್ಲಿವರೆಗೆ ನಾವು ಧ್ಯಾನ ಶ್ಲೋಕಗಳನ್ನು ನೋಡಿದ್ವಲ್ಲ, ಇದೆಲ್ಲ ಇಟ್ಸ್ ಆಲ್ ದೇರ್ ಇನ್ ದಿ ಮಹಾಭಾರತ. ಮಹಾಭಾರತದಲ್ಲಿ ಈ ಶ್ಲೋಕಗಳನ್ನು ನಾವು ನೋಡಬಹುದು. ಆ್ಯಂಡ್ ಮತ್ತಷ್ಟು ಧ್ಯಾನ ಶ್ಲೋಕಗಳಿದೆ. ಆ್ಯಂಡ್ ಹಿ ಕಂಟಿನ್ಯೂಸ್ ದಿಸ್ ಧ್ಯಾನ ಶ್ಲೋಕಗಳು ಮತ್ತಷ್ಟು ಇದೆ. ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿ ಛಂದೋನುಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ ಅಮೃತಾಂ ಶುದ್ಭವೋ ಬೀಜಂ ಶಕ್ತಿರ್ದೇವಕೀ ನಂದನಃ ತ್ರಿಸಾಮ ಹೃದಯಂ ತಸ್ಯ ಶಾಂತ್ಯರ್ಥೆ ವಿನಿಯುಜ್ಯತೆ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. These three ಧ್ಯಾನ ಶ್ಲೋಕಾಸ್ ಆರ್ ಕಾಲ್ಡ್ ದಿ ಲಘುನ್ಯಾಸ ಶ್ಲೋಕಾಸ್. ಲಘುನ್ಯಾಸ ಅಂತಂದರೆ ಸ್ಮಾಲ್ ವರ್ಷನ್ ಆಫ್ ದಿ ನ್ಯಾಸ. ಬಟ್ ವಾಟ್ ಈಸ್ ನ್ಯಾಸ? ನ್ಯಾಸ ಮೀನ್ಸ್ ಪ್ಲೇಸಿಂಗ್, ವೆಲ್ ಪ್ಲೇಸ್ಡ್ ಅಂತ ನಾವು ಹೇಳ್ತೀವಲ್ಲ, ಸೂಕ್ತವಾದ ಸ್ಥಾನ, ಇಟ್ ಈಸ್ ವೆಲ್ ಪ್ಲೇಸ್ಡ್. ಸೊ ಹೂ ಈಸ್ ಬೀಯಿಂಗ್ ಪ್ಲೇಸ್ಡ್ ಆರ್ ವೇರ್ ಆರ್ ದೇ ಬೀಯಿಂಗ್ ಪ್ಲೇಸ್ಡ್? ಸಿ, ಪ್ರತಿಯೊಂದು ಮಂತ್ರ ಅಂತ ಹೇಳಿದಾಗ ಆ ಮಂತ್ರಕ್ಕೆ ಒಂದು ದೇವತೆ ಎನ್ನುವಂತಹದ್ದು ಇರುತ್ತೆ.
ಶಾಸ್ತ್ರದಲ್ಲಿ ಇಟ್ ಈಸ್ ವೆರಿ ಕ್ಲಿಯರ್. ಒಂದು ಮಂತ್ರ ಅಂತ ಹೇಳಿದಾಗ ಆ ಮಂತ್ರಕ್ಕೆ ಒಂದು ಅಧಿಷ್ಠಾನ ದೇವತೆ. ಅದೇ ರೀತಿ ಪ್ರತಿಯೊಂದು ಅಂಗಗಳಿಗೂ ಒಂದೊಂದು ಅಧಿಷ್ಠಾನ ದೇವತೆಗಳು ಇರುತ್ತವೆ. ಪ್ರತಿ ಮಂತ್ರಕ್ಕೂ ಒಂದು ಅಧಿಷ್ಠಾನ ದೇವತೆ, ಅದೇ ರೀತಿ ಪ್ರತಿ ಅಂಗಗಳಿಗೂ ಕೂಡ ಒಂದೊಂದು ಅಧಿಷ್ಠಾನ ದೇವತೆ. ಸೊ ಒಬ್ಬ ಉಪಾಸಕ ಅಂತ ಹೇಳಿದಾಗ ಅವನು ಈ ಎಲ್ಲ ದೇವತೆಗಳನ್ನು ಕೂಡ ವಿಜುವಲೈಸ್ ಮಾಡ್ಕೋತಾನೆ. ದಟ್ ಈಸ್ ಉಪಾಸನೆ. ಉಪಾಸನೆ ಅಂತಂದ್ರೆ ಇನ್ನು ಬಹಳ ಹತ್ತಿರದಲ್ಲಿ ಇದ್ದು ಅವುಗಳನ್ನು ನೋಡುವಂತಹದ್ದು, ಅವುಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಈಸ್ ಕಾಲ್ಡ್ ಉಪಾಸನೆ. ಸೊ ದಿಸ್ ಉಪಾಸಕ ಹಿ ಅಂಡರ್ಸ್ಟ್ಯಾಂಡ್ ಎವ್ರಿ ಮಂತ್ರ ಅಂತ ಹೇಳಿದಾಗ ಆ ಮಂತ್ರಕ್ಕೆ ಒಂದು ಅಧಿಷ್ಠಾನ ದೇವತೆ, ಅದೇ ರೀತಿ ಒಂದು ಅಂಗ ಅಂತ ಹೇಳಿದಾಗ ಆ ಒಂದೊಂದು ಅಂಗಕ್ಕೂ ಕೂಡ ಒಂದೊಂದು ಅಧಿಷ್ಠಾನ ದೇವತೆ. ಸೊ ವೈಲ್ ಡೂಯಿಂಗ್ ದಿಸ್ ಉಪಾಸಕ ಹಿ ವಿಲ್ ವಿಜುವಲೈಸ್ ಆಲ್ ದಿ ದೇವತಾಸ್. ಅವೆಲ್ಲವನ್ನು ಅವನು ವಿಜುವಲೈಸ್ ಮಾಡಿಕೊಂಡು ಉಪಾಸನೆಯನ್ನು ಮಾಡ್ತಾನೆ. ಸೊ ದಟ್ ಈಸ್ ದ ಇಂಟೆನ್ಸ್ ಉಪಾಸನೆ. ಸೊ ಇಲ್ಲಿ ವಿಜುವಲೈಸ್ ಅಂತಂದರೆ ಇಟ್ ಈಸ್, ನಾವು ನೇರವಾಗಿ ಕಲ್ಪನೆ ಅಂತ ಹೇಳ್ತೀವಿ ಅಥವಾ ಇಮ್ಯಾಜಿನೇಷನ್ ಅಂತ ಏನು ಹೇಳ್ತೀವಿ, ಆ ಒಂದು ಅರ್ಥವನ್ನು ಇಲ್ಲಿ ತಗೋಬಾರ್ದು. ಸೊ ಇಟ್ ಈಸ್ ನಾಟ್ ಇಮ್ಯಾಜಿನೇಷನ್, ಮಚ್ ಹೈಯರ್ ಮೀನಿಂಗ್ನ ನಾವು ತಗೋಬೇಕಾಗುತ್ತೆ. ಯಾಕೆಂತಂದರೆ ವಿಜುವಲೈಸ್ ಅಂತಂದರೆ ಇಟ್ ಈಸ್ ದರ್ಶನ. ಸೊ ಇದು ಕಲ್ಪನೆ. ದರ್ಶನ ಈಸ್ ಫ್ರಮ್ ದಿ ಲಾರ್ಡ್, ಕಲ್ಪನೆ ಫ್ರಮ್ ಮೈ ಮೈಂಡ್. ಇಮ್ಯಾಜಿನೇಷನ್ ಅಂತ ಹೇಳಿದಾಗ ಅದು ನನ್ನ ಲಿಮಿಟೇಷನಲ್ಲಿ, ನನ್ನ ಬೌಂಡ್ರಿನಲ್ಲಿ ಇರೋಂತಹದ್ದು. ಬಟ್ ದರ್ಶನ ಅಂತ ಅಂದಾಗ ಇಟ್ ಈಸ್ ಬಿಕಾಸ್ ಆಫ್ ದಿ ಡಿವೈನ್ ಗ್ರೇಸ್ ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್ ಈಸ್ ದಿ ದರ್ಶನ. ಇಮ್ಯಾಜಿನೇಷನ್ ಈಸ್ ನನ್ನ ಶಕ್ತಿಯಾನುಸಾರ. ಸೊ ಹೀಗೆ ಇಲ್ಲಿ ಉಪಾಸಕ ತನ್ನ ಕಣ್ಣ ಮುಂದೆ ಇಂತಹ ಒಂದು ದರ್ಶನ ಅಂತ ಆದ ಒಂದು ದೃಶ್ಯವನ್ನು ತಂದುಕೊತಾನೆ ವೈಲ್ ಡೂಯಿಂಗ್ ದಿ ಉಪಾಸನೆ. ಹೀಗೆ ಉಪಾಸನೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿ ವಿಜುವಲೈಸ್ ಮಾಡಿಕೊಂಡು ಹಿ ವರ್ಷಿಪ್ಸ್. ಸೊ ದ ಇಂಟೆನ್ಷನ್ ಈಸ್ ಟು ಮೇಕ್ ದ ಡಿವೋಟಿ ಫಿಟ್ ಫಾರ್ ವರ್ಷಿಪ್. ಅಂತಂದರೆ ಈಗ ನಾನು ಈ ರೀತಿ ಪೂಜೆ ಮಾಡ್ತಿದ್ದೀನಿ ಅಂತಂದಾಗ, ಆ ಪೂಜೆ ಮಾಡುತ್ತಾ ಇದ್ದೀನಿ ಅಂದಾಗ ಅಲ್ಲಿ ಒಂದು ಕ್ಲಾರಿಟಿ ನನಗೆ ಸಿಗಬೇಕು. ಹೇಗೆ ಪೂಜೆ ಮಾಡ್ತಾ ಇದ್ದೀನಿ, ಯಾರಿಗೆ ಪೂಜೆ ಮಾಡ್ತಾ ಇದ್ದೀನಿ, ಯಾಕೆ ಪೂಜೆ ಮಾಡ್ತಾ ಇದ್ದೀನಿ, ದ ಇಂಟೆನ್ಷನ್ನು ಅದೆಲ್ಲ ನನಗೆ ಚೆನ್ನಾಗಿ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಓನ್ಲಿ ವೆನ್ ಐ ಗಾಟ್ ದಟ್ ದರ್ಶನ, ವೆನ್ ಐ ಗೆಟ್ ದಟ್ ದರ್ಶನ. ಸೊ ಉಪಾಸನೆಯಲ್ಲಿ ಯಾಕೆ ಒಬ್ಬ ಉಪಾಸಕ ಈ ರೀತಿ ವಿಜುವಲೈಸ್ ಮಾಡ್ಕೋತಾನೆ ಅಂತಂದರೆ, ಸೊ ದಟ್ ದ ಪೂಜೆ ವಿಲ್ ಬಿ ಫ್ಯಾಂಟಾಸ್ಟಿಕ್. ಸೊ ಒಂದು ಒಳ್ಳೆ ಪೂಜೆ ಆಗಬೇಕು, ಅದ್ಭುತವಾಗಿ ಒಂದು ಪೂಜಾ ತೃಪ್ತಿ ಸಿಗಬೇಕು. ಸೊ ಆವಾಗ ಅವನು ಈ ರೀತಿ ಉಪಾಸನೆಯನ್ನು ಮಾಡ್ತಾನೆ. ಸೊ ಇಲ್ಲಿ ನ್ಯಾಸ ಅಂತಂದರೆ ಇಟ್ ಇಸ್ ಸೆಡ್ ಪ್ಲೇಸಿಂಗ್. ಇಲ್ಲಿ ಏನು ಅಂತಂದರೆ ದ ಮೈಂಡ್ ಈಸ್ ಫಿಕ್ಸ್ಡ್ ಆನ್ ದಿ ಲಾರ್ಡ್, ದಟ್ ಈಸ್ ಪ್ಲೇಸಿಂಗ್. ದ ಮೈಂಡ್ ಈಸ್ ಫಿಕ್ಸ್ಡ್ ಆನ್ ದಿ ಲಾರ್ಡ್ ವೈಲ್ ವರ್ಷಿಪಿಂಗ್. ಸೊ ನಾನು ಪೂಜೆ ಮಾಡ್ತಾ ಇದ್ದೀನಿ, ಭೌತಿಕವಾಗಿ ನಾನಿಲ್ಲಿದ್ದೀನಿ, ಮನಸ್ಸಿನೆಲ್ಲೋ ಇದೆ, ಇಟ್ಸ್ ಆಫ್ ನೋ ಯೂಸ್. ಸೊ ಇಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತಂದಾಗ ದ ಮೈಂಡ್ ಮಸ್ಟ್ ಬಿ ಅವೈಲಬಲ್. ಇಟ್ ಈಸ್ ನಾಟ್ ಜಸ್ಟ್ ಅವೈಲಬಲ್, ದ ಮೈಂಡ್ ಈಸ್ ಫಿಕ್ಸ್ಡ್. ದಟ್ ಈಸ್ ಪ್ಲೇಸಿಂಗ್, ದಟ್ ಈಸ್ ನ್ಯಾಸ. ಸೊ ಈ ಶ್ಲೋಕಗಳಲ್ಲಿ ಸಾಧಕ ಕಂಪ್ಲೀಟಾಗಿ ತನ್ನ ಮನಸ್ಸನ್ನು ಭಗವಂತನ ಮೇಲಿರಿಸಿ ಆ ದೇವತೆಯರನ್ನು ಹಾಗೂ ತನ್ನ ಆರಾಧ್ಯ ದೈವವನ್ನು ಅವನು ಪೂಜೆ ಮಾಡಿ ಆರಾಧನೆ ಮಾಡ್ತಾನೆ. ಸೊ ದಟ್ ಈಸ್ ಆ್ಯಕ್ಚುಲಿ ಉಪಾಸನೆ ಅಂತಂದರೆ ಹೀಗೆ ಬಹಳ ಇಂಟೆನ್ಸ್ ಇನ್ವಾಲ್ವ್ಮೆಂಟ್. ಸೊ ಬಿಯಾಂಡ್ ಕಲ್ಪನೆ ಈಸ್ ದರ್ಶನ, ವಿಜುವಲೈಸೇಷನ್. ಆ ವಿಜುವಲೈಸೇಷನಲ್ಲಿ ಒಂದೊಂದು ಮಂತ್ರಕ್ಕೂ ಕೂಡ ಒಬ್ಬೊಬ್ಬ ದೇವತೆ, ಒಂದೊಂದು ಅಂಗಕ್ಕೂ ಒಂದೊಂದು ದೇವತೆ ಅಂತಂದಾಗ ಅವರೆಲ್ಲರನ್ನ ಕೂಡ ಅವನು ವಿಜುವಲೈಸ್ ಮಾಡ್ಕೊತಾನೆ. ಆ ವಿಜುವಲೈಸ್ ಮಾಡಿಕೊಂಡು ಆ ದೇವತೆಗಳನ್ನು, ತನ್ನ ಆರಾಧ್ಯ ದೈವನನ್ನು ಅವನು ಹೇಗೆ ಪೂಜೆ ಮಾಡ್ತಾನೆ ಅಂತಂದರೆ ದಟ್ ಪೂಜೆ ಅಂತಹ ದೇವತೆಯನ್ನಂತಹ ಪರಮಾತ್ಮನನ್ನು ಅದು ಹೋಗಿ ಮುಟ್ತಾ ಇರುತ್ತೆ. ಯಾಕೆ, ಹೌ ಇಟ್ ಈಸ್ ಪಾಸಿಬಲ್ ಅಂತಂದರೆ ಬಿಕಾಸ್ ಹಿ ಹ್ಯಾಸ್ ಫಿಕ್ಸ್ಡ್ ಹಿಸ್ ಮೈಂಡ್ ಇನ್ ದಟ್ ಪೂಜೆ, ಇನ್ ದಟ್ ವರ್ಷಿಪ್.
How it is possible? That is called nyasa. It's been placed, well placed. The mind is well placed. The mind is fixed. ಆಗ ಮೈಂಡು ಎಲ್ಲೂ ಹೋಗೋದಿಲ್ಲ. ಇಟ್ ಈಸ್ ದೇರ್. ಸೊ ದ ಪೂಜೆ ವಿಲ್ ಬಿ ಫ್ಯಾಂಟಾಸ್ಟಿಕ್. ಈ ರೀತಿ ಅವನು ಪೂಜೆ ಮಾಡ್ತಾ ಇದ್ದಾನೆ. ಇಲ್ಲಿ ಬೆನಿಫಿಟ್ ಏನು ಅಂತಂದರೆ, why a upasaka has to take care of all these things in his upasane. ಒಂದು ವಿಜುವಲೈಸ್ ಮಾಡ್ಕೋಬೇಕು. ಅವಾಗ ಕೂಡ ಒಂದು ಪ್ಯೂರ್ ಮೈಂಡ್ ಇರಬೇಕು. ಇಲ್ಲ ಅಂತಂದ್ರೆ ಯು ವಿಲ್ ನಾಟ್ ಗೆಟ್ ದಿ ದರ್ಶನ. ಟು ಫಾರ್ ದಟ್ ದರ್ಶನ ಮೈಂಡ್ ಮಸ್ಟ್ ಬಿ ವೆರಿ ಪ್ಯೂರ್ ಅಂಡ್ ದ ಮೈಂಡ್ ಮಸ್ಟ್ ಬಿ ಅವೈಲಬಲ್. ದೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ವಿಜುವಲೈಸ್. ಓಕೆ, ನೌ ದ ಮೈಂಡ್, ಬಿಕಾಸ್ ಥ್ರೂ ದ ಮೈಂಡ್ ಯು ಹ್ಯಾವ್ ವಿಜುವಲೈಸ್ಡ್. ಅಫ್ಕೋರ್ಸ್ ಥ್ರೂ ದ ಮೈಂಡ್ ಅಲ್ಲ, ಬಿಯಾಂಡ್ ದಟ್. ಯಾಕೆಂತಂದರೆ ಮೈಂಡ್ ಈಸ್ ವೆರಿ ಪ್ಯೂರ್ ಅಂತಂದಾಗ ಅದನ್ನು ನಾವು, ಮೈಂಡ್ ಅಂತಂದರೆ ದ ವೆರಿ ಮೀನಿಂಗ್ ಆಫ್ ಮೈಂಡ್ ಈಸ್ ಚಂಚಲ. ದ ಮೈಂಡ್ ಈಸ್ ಪ್ಯೂರ್ ಅಂತಂದರೆ ಇಟ್ ಈಸ್ ನಾಟ್ ದ ಮೈಂಡ್, ಇಟ್ ಈಸ್ ಬಿಯಾಂಡ್ ದಿ ಮೈಂಡ್. ಸೊ ಬಿಯಾಂಡ್ ದಿ ಮೈಂಡ್ ಹಿ ಹ್ಯಾಸ್ ವಿಜುವಲೈಸ್ ದೀಸ್ ದೇವತಾಸ್, ದಿ ಮಂತ್ರ ದೇವತಾಸ್, ದಿ ಅಂಗ ದೇವತಾಸ್. ಅವಾಗ ಸೊ ದಟ್ ದ ಮೈಂಡ್ ಈಸ್ ಫಿಕ್ಸ್ಡ್ ಇನ್ ಹಿಸ್ ವರ್ಷಿಪ್. So he will not be, there will be no disturbance. And the benefit of this type of worship, ಅವಾಗೇನಾಗುತ್ತೆ, ಸಾಧಕನ ಮನಸ್ಸು ಪ್ರಪಂಚದಲ್ಲಿ ಎಲ್ಲೂ ಕೂಡ ಅದು ಅಲಿಯೋದಿಲ್ಲ. ಏಕೆಂತಂದರೆ ಮನಸ್ಸು ಅಂತ ಹೇಳಿದಾಗ ದ ವೆರಿ ಸ್ವಭಾವ ಆಫ್ ದ ಮೈಂಡ್ ಇಸ್ ಚಂಚಲ. ಬಟ್ ಇಂತಹ ಸಂದರ್ಭದಲ್ಲಿ ಅದು ಸಾಧಕನನ್ನು ಬಿಟ್ಟು ಹೋಗೋದಿಲ್ಲ ಮತ್ತು ಆ ದೇವತೆಯ ಮೇಲೆ ಅವನು ಅದನ್ನು ಪ್ಲೇಸ್ ಮಾಡಿರ್ತಾನೆ ಮನಸ್ಸನ್ನು. ದಟ್ ಈಸ್ ನ್ಯಾಸ. So it will be totally fixed. The mind will be totally fixed on the Lord. How it is possible ಅಂತಂದ್ರೆ, it is because of the training given to that mind in such a way that there is no other object in the world other than the Bhagavanta. This is how he has trained his mind. Then it is possible for him to meditate upon the Lord. The mind will be fixed on Narayana ಅಂತಂದ್ರೆ the mind is with Narayana. That's all. ಆಗ ಮನಸ್ಸು ನಾರಾಯಣನ ಹತ್ರ ಇದೆ ಅಂತಂದಾಗ ಮನಸ್ಸಿನಲ್ಲಿ ಬರಬೇಕಾಗಿರುವಂತಹದ್ದು ಯೋಚನೆ, ಆಲೋಚನೆಗಳು, ದೇ ಆರ್ ಕಾಲ್ಡ್ ದಿ ಥಾಟ್ಸ್. ಅವೆಲ್ಲವೂ ಪರಮಾತ್ಮ ನಾರಾಯಣನಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಬಿಕಾಸ್ ದ ಮೈಂಡ್ ಈಸ್ ವಿತ್ ದಿ ನಾರಾಯಣ. ಅಕಾರ್ಡಿಂಗ್ಲಿ ಯು ಗೆಟ್ ದಿ ಥಾಟ್ಸ್. If the mind is there in the world, you get the worldly thoughts. But here the mind is fixed on Narayana, so you get the thoughts accordingly. All the thoughts, they are related to the Narayana. So this is the benefit. Upasana antandre it is like that. So ಹೀಗಿರುತ್ತೆ. But one ಥಿಂಕ್ಸ್ ಆಫ್, ಹೇಗೆ ಅಂತಂದರೆ ಆ ಮನಸ್ಸು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಮಾತ್ರ, ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಇರುತ್ತೆ ಅಂತಂದಾಗ, ಈವನ್ ಅವನು ಯೋಚನೆ ಮಾಡೋವಂತಹದ್ದು, ಅವನಿಗೆ ಬೇಕಾಗಿರುವಂತಹದ್ದು, ಆ ಯೋಚನೆಯ ದಾಟಿಯಲ್ಲಿ ಮತ್ತೆ ಅವನು ಮುಂದುವರಿಯುವಂತಹದ್ದು ಎಲ್ಲವೂ ಕೂಡ ನಾರಾಯಣನ ಬಗ್ಗೆನೇ ಆಗಿರುತ್ತೆ, ನಾರಾಯಣನ ದಿಕ್ಕಿನಲ್ಲಿಯೇ ಆಗಿರುತ್ತೆ. ಸೊ ಇಟ್ ಈಸ್ ಈಸಿ ಫಾರ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ದಿ ಗ್ಲೋರಿ ಆಫ್ ದಿ ನಾರಾಯಣ. Because mind is fixed on this Narayana, it is possible for you to understand the glory of the Narayana effortlessly. That is the benefit of Upasana. Similarly, Vishnu Sahasranamam anta ಹೇಳಿದಾಗ ಇಲ್ಲಿ, this Vishnu Sahasranam has got 108 ಶ್ಲೋಕಾಸ್. 108 ಶ್ಲೋಕಗಳ ಮೂಲಕ ಪರಮಾತ್ಮ ನಾರಾಯಣನ 1008 ನಾಮಗಳನ್ನು ನಾವು ಈ ಶ್ಲೋಕಗಳ ಮೂಲಕ ನೋಡ್ತೀವಿ. ಸೊ ಒನ್ ವಿಲ್ ಗೆಟ್ ಎ ಫೋಕಸ್ಡ್ ಮೈಂಡ್ ಟು ಮೆಡಿಟೇಟ್ ಅಪಾನ್ ದಿ ಲಾರ್ಡ್. ಯಾಕೆಂತಂದರೆ ಪ್ರತಿ ಶ್ಲೋಕ ನಾರಾಯಣನ ಗ್ಲೋರಿ ಮಾಡ್ತಾ ಇದೆ, ಪರಮಾತ್ಮನ ಹೆಸರುಗಳನ್ನು ಹೇಳ್ತಾ ಇದೆ. ಸೊ ದ ಮೈಂಡ್ ಈಸ್ ಫಿಕ್ಸ್ಡ್. ಸಿನ್ಸ್ ದ ಮೈಂಡ್ ಈಸ್ ಫಿಕ್ಸ್ಡ್, we get the ekagrata, that is single point focus.
ಸೊ ಈ ಶ್ಲೋಕಗಳಲ್ಲಿ, ದಟ್ ಮೀನ್ಸ್ ಈ ನ್ಯಾಸದಲ್ಲಿ ಇರುವಂತಹ ಶ್ಲೋಕಗಳಲ್ಲಿ ಕಂಡುಬರುವಂತಹ ಅನೇಕ ಬೇರೆ ಬೇರೆ ದೇವತೆಗಳ ಹೆಸರುಗಳು, ದೇರ್ ಆರ್ ನಥಿಂಗ್ ಬಟ್ ದಿ ನೇಮ್ಸ್ ಆಫ್ ದಿ ನಾರಾಯಣ. ದಟ್ ಅಗೇನ್ ಮೋಸ್ಟ್ ಆಫ್ ದ ನೇಮ್ಸ್ ದಟ್ ವಿ ಕ್ಯಾನ್ ಸಿ ಇನ್ ದಿ ವಿಷ್ಣು ಸಹಸ್ರನಾಮ. ಸೊ ಇಲ್ಲಿ ವಿಷ್ಣು ಈಸ್ ಇನ್ವೋಕ್ಡ್ ಆಸ್ ದಿ ಲಾರ್ಡ್ ಈಶ್ವರ, and all the other devatas are the various aspects of the Lord Vishnu, because Vishnu is considered as the Ishvara, he is the Prabhu. When we say Vishnu is the chief, there are so many other devatas, and all these devatas are the other aspects of the same Narayana, the same Vishnu. So in Nyasa, this comes under the devata category. So idallade we can see plenty of rishis. Again, here we pay namaskaras to rishis, and there are so many things in the Nyasa. So these three shlokas, they come under Lagu Nyasas. So there are more to discuss. ಮತ್ತೊಂದು ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.